ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ವಾಣಿ ಹಾಗೂ ವಾಸುದೇವ್ ಅವರಿಗೆ ಧನ್ಯವಾದಗಳು. ಸದ್ಗುರು ಶ್ರೀ ನರಸಿಂಹ ಪ್ರಭುಜಿ ಅವರಿಗೆ ಹೃತ್ಪೂರ್ವಕ ನಮನಗಳು. ಇವತ್ತಿನ ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈಗಾಗಲೇ ವಾಸುದೇವ್ಜಿಯವರು ಹೇಳಿರೋ ಹಾಗೆ ಇವತ್ತಿನ ಉಪನ್ಯಾಸದ ಶೀರ್ಷಿಕೆ ಸತ್ಯ ದರ್ಶನದ ದಿಕ್ಸೂಚಿ ಪ್ರಕ್ರಿಯೆ. ಇದು ಒಂದು ಮಾಲಿಕೆ ರೂಪದಲ್ಲಿ ನಡ್ಕೊಂಡು ಬರ್ತಾ ಇದೆ. ಈಗಾಗಲೇ ಅವರೇ ಹೇಳಿದ್ರು, ಇದು ಆ ಮಾಲಿಕೆಯಲ್ಲಿ 5ನೆಯ ಉಪನ್ಯಾಸ. ಈಗ ಕಳೆದ 4 ಉಪನ್ಯಾಸಗಳಲ್ಲಿ ನಾವು ಏನ್ ತಿಳ್ಕೊಂಡ್ವಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಮೊದಲನೇ ಉಪನ್ಯಾಸದಲ್ಲಿ ಪ್ರಕ್ರಿಯೆ ಅಂದ್ರೆ ಏನು, ಪ್ರಕ್ರಿಯೆಗಳಲ್ಲಿ ಎಷ್ಟು ವಿಧಗಳು, ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆ, ಆತ್ಮವಿಚಾರ ಪ್ರಕ್ರಿಯೆ, ಯುಕ್ತಿರೂಪ ಪ್ರಕ್ರಿಯೆ ಹಾಗೂ ಕಥಾರೂಪ ಪ್ರಕ್ರಿಯೆ ಅಂತ ನೋಡಿದ್ವಿ. ಆ ನಂತರ ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಗಳಲ್ಲಿ ಮೊದಲನೇದಾಗಿ ಅಧ್ಯಾರೋಪ ಅಪವಾದವನ್ನ ನಾವು ವಿವರವಾಗಿ ತಿಳ್ಕೊಂಡ್ವಿ. 2ನೇ ಉಪನ್ಯಾಸದಲ್ಲಿ ಈ ಅಧ್ಯಾರೋಪ ಅಪವಾದದ ಉಪ ಪ್ರಕ್ರಿಯೆಗಳಾದ 4 ಪ್ರಕ್ರಿಯೆಗಳನ್ನು ನೋಡಿದ್ವಿ. ಒಂದು ದೃಗ್ದೃಶ್ಯ ವಿವೇಕ ಪ್ರಕ್ರಿಯೆ, 2ನೇದು ಪಂಚಕೋಶ ವಿವೇಕ ಪ್ರಕ್ರಿಯೆ, 3ನೇದು ಅವಸ್ಥಾತ್ರಯ ವಿವೇಕ ಪ್ರಕ್ರಿಯೆ ಮತ್ತು ಅನ್ವಯ ವ್ಯತಿರೇಕ ಪ್ರಕ್ರಿಯೆಗಳನ್ನು ನೋಡಿದ್ವಿ. 3ನೇ ಉಪನ್ಯಾಸದಲ್ಲಿ ಹಲವಾರು ಪ್ರಕ್ರಿಯೆಗಳನ್ನು ನೋಡಿದ್ವಿ. ಅದನ್ನ ಪಟ್ಟಿ ಮಾಡೋದಾದ್ರೆ ಕಾರ್ಯಕಾರಣ ಪ್ರಕ್ರಿಯೆ, ಮೋಕ್ಷ ಅಭ್ಯುದಯ ಪ್ರಕ್ರಿಯೆ, ಸೃಷ್ಟಿ ಪ್ರವೇಶ ಪ್ರಕ್ರಿಯೆ, ಶಾಸ್ತ್ರ ಪ್ರಮಾಣ ಪ್ರಕ್ರಿಯೆ, ಜೀವ ಈಶ್ವರ ಏಕತ್ವ ಪ್ರಕ್ರಿಯೆ, ಜ್ಞಾತೃ ಜ್ಞಾನ ಜ್ಞೇಯ ಪ್ರಕ್ರಿಯೆ, ಬಂಧ ಮೋಕ್ಷ ಪ್ರಕ್ರಿಯೆ, ಅಂದ್ರೆ 7 ಪ್ರಕ್ರಿಯೆಗಳನ್ನ ನೋಡಿದ್ವಿ. ಅದರ ಮುಂದುವರೆದ ಭಾಗದಲ್ಲಿ 4ನೇ ಉಪನ್ಯಾಸದಲ್ಲಿ ಈ ಉಪ ಪ್ರಕ್ರಿಯೆಗಳಲ್ಲೇ ಒಂದಾದ ಗುರು ಶಿಷ್ಯ ಪರಂಪರೆ ಪ್ರಕ್ರಿಯೆಯನ್ನ ನೋಡಿ ನಂತರ ಆತ್ಮವಿಚಾರ ಪ್ರಕ್ರಿಯೆಗಳನ್ನ ತಗೊಂಡ್ಕೊಂಡ್ವಿ. ಅದ್ರಲ್ಲಿ ಯಾವ್ದು ತಗೊಂಡ್ವಪ್ಪ ಅಂದ್ರೆ, ಆತ್ಮಜ್ಯೋತಿ ಪ್ರಕ್ರಿಯೆ, ನೀವು ನಿಮ್ಮ ಬಯೋಡಾಟಾ ಅಲ್ಲ, ಎಡಗೈ ಎತ್ತಿದ್ದು ಯಾರು, ಕಾಫಿ ಮಾಡಿದ್ಯಾರು, ನಂತರ ಈ ದೊಣ್ಣೆ ನಾಯಕನ ಪ್ರಕ್ರಿಯೆ ಹಾಗೂ ದಳ್ಳಾಳಿ ಪ್ರಕ್ರಿಯೆ, ನಿಮ್ಮ ಕಿರುಬೆರಳನ್ನ ಎತ್ತಿ ಅನ್ನೋ ಪ್ರಕ್ರಿಯೆ ಮತ್ತು ಅಸ್ತಿತ್ವ ಎಲ್ಲದರ ಹಿಂದೆ ಇದೆ ಅನ್ನೋದನ್ನ ಶರಟಿನ ಉದಾಹರಣೆಯ ಮೂಲಕ ತಗೊಂಡ ಪ್ರಕ್ರಿಯೆ. ಇಷ್ಟು ಪ್ರಕ್ರಿಯೆಗಳನ್ನ ನಾವು ಕಳೆದ ಬಾರಿ ನೋಡಿದ್ವಿ. ಈಗ ಈ ಆತ್ಮವಿಚಾರ ಪ್ರಕ್ರಿಯೆಗಳನ್ನ ಮತ್ತೆ ಮುಂದುವರಿಸ್ತಾ ಇವತ್ತು ಮೊದಲನೇದಾಗಿ ನಾನು ಸಾಕ್ಷಿ ಅನ್ನೋ ಪ್ರಕ್ರಿಯೆಯನ್ನ ನೋಡೋಣ. ನನಗೆ ಇತ್ತೀಚೆಗೆ ನನ್ನ ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟ್ ಒಬ್ಳು ಸಿಕ್ಕಿದ್ಲು. ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನೋಡಿದೆ, ಎಲ್ಲೋ ನೋಡಿದ್ದೀನಲ್ಲ, ಯಾರು ಅಂತ ಅನ್ಕೊಂಡೆ. ಅವಳು ನನ್ನನ್ನೇ ನೋಡ್ತಾ ಇದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು, ಮಂಗಳ ಅಂದೆ. ಕಾತ್ಯೇನಿ ಇಲ್ದು. ಸರಿ, ತುಂಬಾ ಖುಷಿ ಆಗೋಯ್ತು. ಬಹಳ ದಿನದ ಮೇಲೆ ಸಿಕ್ಕಿದ್ವಿ. ಹಾಗಾಗಿ ಸಡಗರವಾಗಿ ಮಾತಾಡೋಕ್ ಶುರು ಮಾಡಿದ್ವಿ. ಆಮೇಲೆ ಅವಳು ಕೇಳಿದ್ಲು, ನೀನ್ ಪ್ರೈಮರಿ ಸ್ಕೂಲು ಆದ್ಮೇಲೆ 1 ವರ್ಷ 8ನೇ ಕ್ಲಾಸಲ್ಲಿ ನಮ್ ಜೊತೆ ಓದ್ದೆ ನೀನು VDHL ನಲ್ಲಿ. ಆಮೇಲೆ ನಿಮ್ ತಂದೆಗೆ ರಿಟೈರ್ಮೆಂಟ್ ಆಯ್ತಲ್ವಾ, ನೀವು ಆ ಏರಿಯಾ ಬಿಟ್ಬಿಟ್ರಿ, ಕ್ವಾರ್ಟರ್ಸ್ ಬಿಟ್ಬಿಟ್ರಿ. ಆಮೇಲೆ ಎಲ್ಲಿ ಹೋದ್ರೆ, ಏನ್ ಮಾಡ್ದೆ ನೀನು, ಆಮೇಲೆ ಏನು ಓದ್ದೆ ಅಂತೆಲ್ಲ ಕೇಳಿ. ಸರಿ, ನಾನು ನನ್ನ ವಿವರಗಳನ್ನೆಲ್ಲ
ಹೇಳಕ್ ಶುರು ಮಾಡಿದೆ. ಹೌದು ಕಣೆ, ನಾವು ಅಲ್ಲಿಂದ ಪಾರ್ವತಿ ನಗರದಿಂದ ನಾವು ಕೌಲ್ ಬಜಾರ್ ಅನ್ನೋ ಏರಿಯಾಗೆ ಹೋದ್ವಿ. ಅಲ್ಲಿ ನಾನು ಸೇಂಟ್ ಜೋಸೆಫ್ಸ್ ಹೈಸ್ಕೂಲ್ಗೆ ಸೇರಿಕೊಂಡೆ. ಹೈಸ್ಕೂಲಲ್ಲಿ ಮುಗಿಸ್ಕೊಂಡೆ. ಆಮೇಲೆ ಮುನ್ಸಿಪಲ್ ಜೂನಿಯರ್ ಕಾಲೇಜಲ್ಲಿ PUC ಮಾಡಿದೆ. PUC ಆದಮೇಲೆ ನಾನು ಡಿಪ್ಲೊಮಾ ಓದಿದೆ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಅದಾದಮೇಲೆ ನಾನು ಅಪ್ರೆಂಟಿಸ್ ಟ್ರೈನಿಂಗಿಗೆ ಸೇರಿಕೊಂಡೆ ITIನಲ್ಲಿ. ಅದು 9 ತಿಂಗಳು ಟ್ರೈನಿಂಗ್ ಮಾಡಿದ್ದೆ. ಅಷ್ಟೊತ್ತಿಗೆ ನನಗೆ PNTನಲ್ಲಿ ಕೆಲಸ ಸಿಕ್ತು. ಸರಿ, ಈ ಟ್ರೈನಿಂಗ್ ಬಿಟ್ಬಿಟ್ಟೆ, PNTಗೆ ಹೋದೆ. ಅಲ್ಲಿ 8 ತಿಂಗಳು ಟ್ರೈನಿಂಗ್. ಅದರಲ್ಲಿ 1 ತಿಂಗಳು ಟ್ರೈನಿಂಗ್ ಮಾಡಿದ್ದೆ. ಅಷ್ಟೊತ್ತಿಗೆ ನನಗೆ KEB ಕೆಲಸ ಸಿಕ್ಬಿಡ್ತು. ಅಲ್ಲಿನೇನು ಟ್ರೈನಿಂಗ್ ಅಂತಿಲ್ಲ, ಅಯ್ಯೋ ಬಿಡು ಈ ಟ್ರೈನಿಂಗ್ ಬೇಡ ಅಂದ್ಬಿಟ್ಟು KEBಗೆ ಸೇರ್ಕೊಂಡ್ಬಿಟ್ಟೆ. ಚೆನ್ನಾಗಿತ್ತು ಕಣೆ, ಖುಷಿಯಾಗಿದ್ದೆ. ಆಮೇಲೆ ಮದುವೆ ಆಯ್ತು, ಮಗು ಆಯ್ತು. ಆಮೇಲೆ ನಾನು ವಾಲಂಟ್ರಿ ರಿಟೈರ್ಮೆಂಟು ತಗೊಂಡ್ಬಿಟ್ಟೆ ಅಂತ ಇಟ್ಕೋ. ಅದಾದ್ಮೇಲೆ ಈಗಂತೂ ನಾನು ನಮಗೆ ಅವರು ಸದ್ಗುರುಗಳು ಸಿಕ್ಕಿದ್ದಾರೆ. ಅವರ ಹತ್ರ ನಾನು ಈ ವೇದಾಂತದ ಅಧ್ಯಯನ ಮಾಡ್ತಾ ಇದ್ದೀನಿ. ತುಂಬಾ ಖುಷಿಯಾಗಿದ್ದೀನಿ ಕಣೆ ಅಂತ ಇಷ್ಟು ವಿವರಗಳನ್ನೆಲ್ಲ ಹೇಳಿದೆ ಅವಳಿಗೆ. ಹೌದು, ನೀನೇನ್ ಮಾಡ್ತಾ ಇದೀಯಾ, ನೀನೇನೇನು ಓದ್ತಿ ಎಲ್ಲ ಅವಳನ್ನ ನಾನು ಕೇಳಿದೆ. ಅವಳು ಎಲ್ಲ ಅವಳ ವಿವರ ಎಲ್ಲ ಹೇಳಿದೆ. ಇದು ಸಾಮಾನ್ಯವಾಗಿ ನಾವೆಲ್ಲರೂ ಮಾಡ್ತೀವಿ ಪ್ರತಿನಿತ್ಯ ಅಲ್ವಾ? ನಿಮ್ಗೆಲ್ರಿಗೂ ಈ ಅನುಭವ ಇದ್ದೇ ಇದೆ. ನಮ್ದೆಲ್ಲ ವಿವರಗಳನ್ನ ಹೇಳ್ತಾ ಹೋಗ್ತೀವಿ. ಆದ್ರೆ ಈ ರೀತಿ ನಾವು ಮಾತಾಡ್ತಾ ಇರ್ತೀವಲ್ಲ, ಇದೇ ಒಂದು ಪ್ರಕ್ರಿಯೆ ಆಗಬಲ್ಲದು ಅನ್ನೋದು ನಮಗೆ ಸದ್ಗುರುಗಳ ಕೃಪೆ ಆಗೋವರೆಗೂ ಗೊತ್ತಾಗಲ್ಲ. ಸದ್ಗುರುಗಳು ಅದ್ರ ಕಡೆಗೆ ಬೆರಳು ತೋರಿಸೋವರೆಗೂ ಗೊತ್ತಾಗಲ್ಲ. ಅತ್ಯಂತ ಸರಳ ದಿನನಿತ್ಯದ ಎಲ್ಲ ಅನುಭವಗಳು ಕೂಡ ಪ್ರಕ್ರಿಯೆಗಳಾಗಬಲ್ಲ. ಯಾವ ರೀತಿ? ಈ ನನ್ನ ಕಂತೆ ಪುರಾಣ ಅಷ್ಟು ಹೇಳದ್ನಲ್ಲ, ಇದು ಹೇಗೆ ಪ್ರಕ್ರಿಯೆ ಅಂತ ಆಗುತ್ತೆ ಅಂತಂದ್ರೆ, ಈಗ ಯಾರಾದ್ರೂ ನನ್ನನ್ನು ಕೇಳಿದ್ರೆ ನೀವು ಯಾರು ಅಂದ್ರೆ ನಾನು ಕಾತ್ಯಾಯಿನಿ ಅಂತ ಎದೆ ತಟ್ಕೊಂಡು ನಾನು ಕಾತ್ಯಾಯಿನಿ ಅಂತ ಹೇಳ್ತೀನಿ. ಅಂದ್ರೆ ಏನರ್ಥ? ಈ ದೇಹ ನಾನು, ಈ ದೇಹಕ್ಕೆ ಹೆಸರು ಕಾತ್ಯಾಯಿನಿ ಅಂತನ್ನೋದು ನನ್ನ ಗಟ್ಟಿಯಾದ ಅಭಿಪ್ರಾಯ. ನಿಮ್ಮದು ಎಲ್ಲರದು ಅದೇ ಅಭಿಪ್ರಾಯ ಅಲ್ವಾ? ನಿಮ್ಮ ದೇಹ ನೀವು, ಅದಕ್ಕೆ ಒಂದು ಹೆಸರು, ನಾಮ ರೂಪ. ಅದೇ ನೀವು, ಅದೇ ನಾನು ಅನ್ನೋದು ಖಚಿತ. ಈಗ ಸದ್ಗುರುಗಳು ಇದನ್ನ ನೀನು ವಿಚಾರಣೆ ಮಾಡು ಅಂತ ಹೇಳ್ತಾರೆ. ಯಾವ ರೀತಿ ವಿಚಾರಣೆ ಮಾಡೋದು? ಈಗ ನಾನೇ ನನ್ನ ಗೆಳತಿಗೆ ಹೇಳಿದೆ. ಏನಂತ? ನಾನು ಪ್ರೈಮರಿ ಸ್ಕೂಲಲ್ಲಿ ನಾವಿಬ್ಬರು ಕ್ಲಾಸ್ಮೇಟ್ಸು. ಹಾಗಾಗಿ ಪ್ರೈಮರಿ ಸ್ಕೂಲಲ್ಲಿ ನಾನು ಚಿಕ್ಕವಳಾಗಿದ್ದೆ, ಈ ತರ ಇರಲಿಲ್ಲ. ಆಮೇಲೆ ಹೈಸ್ಕೂಲು, ಆಮೇಲೆ ಕಾಲೇಜು ಎಲ್ಲ ಹೇಳದ್ನಲ್ಲ ವಿವರ. ಪ್ರತಿ ಹಂತದಲ್ಲೂ ನಾನು ನನ್ನ ದೇಹ ಬದಲಾವಣೆ ಆಗ್ತಾ ಬಂತು. ಈಗ ನಾನೇನ್ ಹೇಳ್ತೀನಿ? ಈ ದೇಹನೇ ನಾನು ಅಂತ ಗಟ್ಟಿಯಾಗಿ ಹೇಳ್ತೀನಿ. ಆದ್ರೆ ಚಿಕ್ಕ ವಯಸ್ಸಲ್ಲಿ ಈ ದೇಹ ಇರಲಿಲ್ಲ. ಆದ್ರೆ ಆವಾಗ್ಲೂ ಅದು ನಾನೇ ಅಂತ ನನಗೆ ಗಟ್ಟಿಯಾದ ನಂಬಿಕೆ. ಅಲ್ಲಿ ಏನು ಯಾವ ಅಪನಂಬಿಕೆ ಇಲ್ಲ. ಅಲ್ಲಪ್ಪ, ಈಗ ನೀನ್ ಈ ದೇಹ ಅಂತ ಹೇಳ್ತಾ ಇದೀಯ, ಹೌದು. ಹಾಗಿದ್ಮೇಲೆ ಈ ದೇಹ ಅವಾಗ ಇರ್ಲಿಲ್ಲ, ಹೌದು. ಮತ್ ಅದ್ ನೀನ್ ಹೇಗಾದೆ? ಅದ್ ನಾನೇ, ನೀವೇನೇನೋ ಕೇಳ್ಬೇಡಿ ಇಲ್ದೇ ಇರೋದ್ನೆಲ್ಲ ಅಂತ ಹೇಳ್ತೀನಿ. ಇಲ್ದೇ ಇರೋದೇನ್ ಕೇಳಿದ್ದೀನಿ? ಈ ದೇಹ ನೀನು ಅಂತ ನಿನ್ಗೆ ಗಟ್ಟಿಯಾಗಿದ್ದ ಮೇಲೆ ಆ ದೇಹ ನೀನ್ ಹೇಗಾಗುತ್ತೆ? ಹೇಗ್ ಸಾಧ್ಯ ಅಂದ್ರೆ ಸ್ವಲ್ಪ ತಲೆ ಕೆರ್ಕೊಳ್ಳೋ ಹಾಗಾಗತ್ತೆ. ಏನ್ ಹೇಳೋದು ಗೊತ್ತಾಗಲ್ಲ. ಅದು ಒಂದೇ ದೇಹ ಅಲ್ವಲ್ಲ, ಪ್ರತಿ ಹಂತದಲ್ಲೂ ದೇಹ ಬದಲಾವಣೆ ಆಗ್ತಾ ಬರ್ತಾ ಇದೆ. ಆಗ ಅದೆಲ್ಲ ನಾನೇ ಅಂತ ನನಗೆ. ಅದ್ ನಾನೇ ರೀ, ಇದು ಸಾಮಾನ್ಯ ಅಲ್ವೇನ್ರಿ? ಮಗು ಚಿಕ್ಕದಾಗಿರುತ್ತೆ, ಆಮೇಲೆ ಬೆಳೀತಾ ಬರುತ್ತಪ್ಪ. ಇದೇನ್ ಹೀಗೆ ಕೇಳ್ತೀರಾ? ಅದೆಲ್ಲ ನಾನೇನೆ. ಹೌದು, ಅದೆಲ್ಲ ನೀವೇನೆ ಸರಿ. ಆದ್ರೆ ಬದಲಾಗ್ತಾ ಇದ್ದೀರಲ್ಲ ನೀವು, ಹೌದು. ಆದ್ರೆ ನಿಮ್ಮಲ್ಲಿ ನಾನು ಬದಲಾಗಿಲ್ಲ, ನಾನು ಯಾವಾಗ್ಲೂ ಇದ್ದೀನಿ ಅನ್ನೋ ಭಾವನೆನೂ ಇದೆ ಅಲ್ವಾ? ನಿಮ್ಮ ಚಿಕ್ಕ ವಯಸ್ಸಲ್ಲೂ ಇದ್ರಿ, ಆಮೇಲೆ ಹೈಸ್ಕೂಲ್ಗೆ ಬಂದಾಗ್ಲೂ ಇದ್ರಿ, ಕಾಲೇಜಿಗೆ ಬಂದಾಗ ನೀವಿರ್ಲಿಲ್ವಾ? ಹಾಗಾದ್ರೆ ಇದ್ರಿ ತಾನೆ? ಇಲ್ದೆ ಏನು ಇದೆ? ಅದಿದ್ದಿದ್ರಿಂದಲೇ ತಾನೇ ನಾನು ಇವಾಗ ಹೇಳ್ತಾ ಇರೋದು. ಹೌದು. ಅಂದ್ರೆ ಪ್ರತಿ ಹಂತದಲ್ಲೂ ನೀವು ಇದ್ದೇ ಇದ್ರಿ, ನೀವು ಯಾವಾಗ್ಲೂ ಇದ್ದೇ ಇದ್ದೀರಿ. ನಿಮಗೇನು ಆಗಿಲ್ಲ, ನೀವು ಇಲ್ಲ ಅಂತ ನಿಮ್ಗನ್ಸೇ ಇಲ್ಲ. ಹೌದಾ? ಖಂಡಿತ ಹೌದು. ಹಾಗಿದ್ಮೇಲೆ ದೇಹ ಬದಲಾವಣೆ ಆಗ್ತಾ ಇದೆ ಅಂತ ನೀವೇ ಈಗ ಒಪ್ಕೊಂಡ್ರಿ,
ಹೌದು. ಹಾಗಿದ್ಮೇಲೆ ಆ ದೇಹ ನೀವು ಹೇಗಾಗಕ್ಕೆ ಸಾಧ್ಯ? ನೀವು ಯಾವಾಗ್ಲೂ ಇದೀರಿ ಅಂತಾನೂ ಹೇಳ್ತೀರಿ. ಮತ್ತೆ ಆ ದೇಹನೂ ನಾನೇ, ಈ ದೇಹನೂ ನಾನೇ, ಇನ್ನೊಂದು ದೇಹನೂ ನಾನೇ, ಮತ್ತೊಂದು ದೇಹನೂ ನಾನೇ, ಇವಾಗಿರೋ ದೇಹನೂ ನಾನೇ ಅಂತಾನು ಹೇಳ್ತೀರಿ. ಇದು ಹೇಗ್ರಿ ಸಾಧ್ಯ? ನಿಮ್ಮ ಸ್ಟೇಟ್ಮೆಂಟ್ ಅಲ್ಲೇನೆ ಎಷ್ಟು ವಿರೋಧಾಭಾಸ ಇದೆ ಅಲ್ವಾ? ಅಂದ್ರೆ ಹೌದು, ನಿಜ. ಹೇಗೆ ಇದನ್ನ ಬಗೆಹರಿಸೋದು? ಇದು ನಾನು ದೇಹ ಅಂತಾನೂ ನನಗೆ ಇದೆ, ಅದು ನಾನು ಯಾವಾಗ್ಲೂ ಇದ್ದೀನಿ ಅಂತಾನೂ ಇದೆ, ಚಿಕ್ಕ ವಯಸ್ಸಲ್ಲೂ ನಾನಿದ್ದೆ. ಇದು ಹೇಗೆ ಇದನ್ನ ಈ ಗೊಂದಲ ಹೇಗೆ ಬಗೆಹರಿಸೋದು ಅಂತಂದಾಗ ಹೇಳ್ತಾರೆ, ನಿಮ್ಮಲ್ಲಿ ಎರಡು ನಾನುಗಳಿವೆ. ಒಂದು ಬದಲಾಗದೇ ಇರುವಂತಹ ನಾನು, ಒಂದು ಬದಲಾಗ್ತಾ ಇರುವಂತಹ ನಾನು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಇರಲಿ, ಇವಾಗಲೇ ಬೆಳಗಿಂದ ಸಾಯಂಕಾಲ ತನಕ ಈ ದೇಹ ಎಷ್ಟು ಸರ್ತಿ ಬದಲಾವಣೆ ಆಗುತ್ತೆ. ಆದ್ರೆ ಅದ್ರ ಹಿಂದೆ ಬದಲಾಗದೇ ಇರುವಂತಹ ಒಂದು ಇದೆ. ಆ ಬದಲಾಗದೇ ಇರುವಂತಹ ಒಂದು ಯಾವುದಿದೆಯೋ ಅದು ಈ ಬದಲಾಗ್ತಾ ಇರುವುದರ ಎಲ್ಲವನ್ನ ತಿಳಿತಾ ಇದೆ. ಅದಕ್ಕೆ ನಿಮ್ಗೆ ಚಿಕ್ಕ ಹುಡುಗಿ ಆಗಿದ್ದಾಗ ನೀವು ಯಾವ ಸ್ಕೂಲ್ನಲ್ಲಿ ಇದ್ರಿ, ಯಾರ್ಯಾರು ನಿಮ್ ಗೆಳತಿರಿದ್ರು, ಅದೆಲ್ಲವನ್ನ ನೀವು ಇವಾಗ ಹೇಳಕ್ಕಾಗ್ತಾ ಇದೆ. ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಏನೇನು ಘಟನೆಗಳು ನಡೀತಾ ಇತ್ತು ಎಲ್ಲವನ್ನೂ ನಿಮಗೆ ಹೇಳಕ್ಕಾಗ್ತಿದೆ. ಆ ದೇಹ ಇವಾಗಿಲ್ಲ, ಆ ಮನಸ್ಸು ಇವಾಗಿಲ್ಲ, ಆ ಬುದ್ಧಿ ಇವಾಗಿಲ್ಲ. ಹೇಗೆ ಹೇಳಕ್ಕಾಗ್ತಾ ಇದೆ ಅಂದ್ರೆ ಅದರ ಹಿಂದೆ ಒಂದು ಬದಲಾಗದೇ ಇರುವಂತಹ, ನಿರಂತರವಾಗಿರುವಂತಹ ಒಂದು ಇರೋದ್ರಿಂದ ಇದೇನು ಬದಲಾಗ್ತಾ ಇದೆಯೋ ಇದೆಲ್ಲವನ್ನ ಅದು ಅರಿತಾ ಇರೋದ್ರಿಂದ ಅದು ಈಗಲೂ ಕೂಡ, ಈ ಘಟ್ಟದಲ್ಲೂ ಕೂಡ ಆ ಹಳೆ ಘಟ್ಟದನ್ನ ಈ ಒಂದು ದೇಹ ಮನಸ್ಸು ಬುದ್ಧಿ ಮೂಲಕ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತಾರೆ ಸದ್ಗುರುಗಳು. ಹೌದು, ಇವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದನ್ನು ಹೇಳ್ತಾರೆ ಅವರು, ಈಗ ಈ ಬದಲಾಗದೆ ಇತ್ತಲ್ಲ, ಇದೆಯಲ್ಲ ನಿಮ್ ಹಿಂದೆ, ಇದರ ಸ್ವರೂಪ ಹೇಗಿರಬಹುದು ಅಂತ. ಈಗ ಸ್ವರೂಪ ಹೇಗಿರ್ಬೋದು ಅಂದ್ರೇನು ಅದು ನನ್ಗೆ ಗೊತ್ತಾಗಲ್ಲ. ಆ ಏನು ಶಬ್ದಗಳೇ ಪರಿಚಯವೇ ಇಲ್ಲ. ಸರಿ, ಏನ್ ಹೇಳ್ತಾರೆ ನೋಡೋಣ ಅಂತಕ್ಕಾದ್ರೆ ಅವ್ರು ಹೇಳ್ತಾರೆ, ಇವಾಗ ಇಲ್ಲಿ ಒಂದು ಲೋಟ ಇದೆ, ನೀರಿನ ಲೋಟ. ಈ ಲೋಟ ಹೀಗೆ ನನಗೆ ಅಂಟ್ಕೊಂಡ್ಬಿಟ್ಟಿದ್ರೆ ನಾನು ಲೋಟವನ್ನು ನೋಡೋದಕ್ಕಾಗತ್ತಾ? ಆಗಲ್ಲ. ಈ ಲೋಟ ನನ್ನಿಂದ ಸ್ವಲ್ಪ ದೂರ ಇರಬೇಕು. ನಾನು ದೂರ ಇದ್ರೆ ಓ ಇದು ಒಂದು ಸ್ಟೀಲ್ ಲೋಟ, ಇದರಲ್ಲಿ ನೀರಿದೆ ಅಂತ ನಾನು ಹೇಳಬಹುದು. ಅಂದ್ರೆ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ನಾನು ಅರಿಬೇಕಾದ್ರೆ, ತಿಳಿಬೇಕಾದ್ರೆ ಆ ವಸ್ತು ನನಗೆ ಅಂಟ್ಕೊಂಡಿರ್ಬಾರ್ದು, ನನ್ನಿಂದ ಬೇರೆಯಾಗಿ ಇರಬೇಕು. ಇದು ಬರೀ ಒಂದು ಇಂದ್ರಿಯ ಅಲ್ಲ, ಎಲ್ಲ ಪಂಚೇಂದ್ರಿಯಗಳಿಗೂ ಅಪ್ಲೈ ಆಗುತ್ತೆ. ಹಾಗಾಗಿ ಇದು ಅಂಟ್ಕೊಳ್ಳದೆ ಬೇರೆಯಾಗಿರ್ಬೇಕು ಅನ್ನೋದು ಸ್ಪಷ್ಟ ಆಯ್ತು. ಇದ್ರ ಬಗ್ಗೆ ನಾನು ತಿಳಿಬೇಕಾದ್ರೆ ಈಗ ನನಗೆ, ನಾನು ಚಿಕ್ಕವಳಾಗಿದ್ದಾಗ ಎಷ್ಟುದ್ದ ಇದ್ದೆ, ಎಷ್ಟಪ್ಪ ಇದ್ದೆ, ಅವಾಗ ಏನೇನ್ ಮಾಡಿದೆ, ಇದನ್ನೆಲ್ಲ ನಾನು ತಿಳ್ಕೊಂಡೆ. ಅದೇ ರೀತಿ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಏನೇನಾಯ್ತು ಅಂತ ತಿಳ್ಕೊಳಕ್ಕಾಯ್ತು ನನಗೆ. ಈಗ ಹೇಳಕ್ಕಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಇಲ್ಲಿ ತನಕ ಏನೇನಾಯ್ತು ನಾನು ಹೇಳಬಲ್ಲೆ. ಅಂದ್ರೆ ಏನರ್ಥ? ಇದು ಹಿಂದೆ ಇದೆಯಲ್ಲ ಈ ಬದಲಾಗದೆ ಇರುವಂತಹ ನಾನು, ಈ ಒಂದು ಬದಲಾಗುತ್ತಿರುವ ನಾನುವಿನ ಸಾಕ್ಷಿಯಾಗಿ ಏನಿದೆ ಅದು ಈ ಬದಲಾಗುತ್ತಿರುವ ನಾನುಗೆ ಅಂಟ್ಕೊಂಡಿಲ್ಲ. ಬದಲಾಗ್ತಾ ಇರೋ ದೇಹ, ಬದಲಾಗ್ತಾ ಇರೋ ಮನಸ್ಸು, ಬದಲಾಗ್ತಾ ಇರೋ ಬುದ್ಧಿ, ಇದು ಯಾವುದಕ್ಕೂ ಈ ಬದಲಾಗದಿರುವ ನಾನು ಅಂಟುಕೊಂಡಿಲ್ಲ. ಅದು ಅಸಂಗವಾಗಿದೆ. ಇದು ಅದರ ಸ್ವರೂಪ. ಹಾಗೆ ಅಂಟ್ಕೊಳ್ದೆ ಇರೋದ್ರಿಂದ ಇದರಲ್ಲಿ ಏನೇನು ವ್ಯತ್ಯಾಸಗಳಾದ್ರೂ ಈ ಬದಲಾಗ್ತಾ ಇರೋದ್ರಲ್ಲಿ ಒಂದ್ ದಿವಸ ದುಃಖ, ಒಂದ್ ದಿವಸ ಸಂತೋಷ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿತ್ತು, ಕೂದಲೆಲ್ಲ ಇಷ್ಟು ಉದ್ದ ಕಪ್ಪಗೆ ಮಿರ್ಮಿರ ಅಂತ ಮಿಂಚ್ತಾ ಇತ್ತು. ಇವಾಗ ನೋಡಿ ಹೇಗಿದೆ, ಬಿಳಿ ಕೂದಲು, ಮುದುಕಿ, ಎಲ್ಲ ಬದಲಾಗ್ಬಿಟ್ಟಿದೆ. ಇದೆಲ್ಲ ಬದಲಾಗ್ತಾ ಇದ್ರು ಕೂಡ ಆ ಬದಲಾಗದಿರುವ ನಾನು ಏನಿದೆ, ಇದನ್ನೆಲ್ಲ ತಿಳಿತಾ ಇರುವಂತಹ ನಾನು
ಇದಕ್ಕೆಲ್ಲ ಸಾಕ್ಷಿಯಾಗಿರುವಂಥ ನಾನು, ಅದಕ್ಕೆ ಇದು ಯಾವುದರ ತಳಮಳಗಳಾಗ್ಲಿ ವ್ಯತ್ಯಾಸಗಳಾಗ್ಲಿ ಏನು ಅಂಟಲ್ಲ. ಹಾಗಾಗಿ ಅದು ನಿರ್ವಿಕಾರವಾಗಿದೆ, ಶಾಂತವ, ಸದಾ ಶಾಂತ. ಅದರ ಶಾಂತತೆಗೆ ಭಂಗವೇ ಇಲ್ಲ. ಇಲ್ಲಿ ಏನ್ ಬೇಕಾದ್ರೂ ಆಗ್ತಾ ಇರ್ಬೋದು, ಉಬ್ರ ಇಳಿತ ಏನ್ ಬೇಕಾದ್ರೂ ಆಗ್ತಾ ಇರ್ಬೋದು. ಆ ಹಿಂದಿರುವಂಥ ಬದಲಾಗದ ನಾನುವಿನಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಅದು ಸದಾ ಶಾಂತ. ಹೀಗಾಗಿ ಅದು ಶಾಂತ ಸ್ವರೂಪ ಅಂತ ತಿಳಿಸ್ಕೊಡ್ತಾರೆ ಸದ್ಗುರುಗಳು. ಅಪ್ಪ, ಹಾಗಾದ್ರೆ ನಾನು ಶಾಂತ ಸ್ವರೂಪ, ನಾನು ಸಾಕ್ಷಿ ಅನ್ನೋದು ಈ ಒಂದು ಅತ್ಯಂತ ಸರಳವಾದ ದಿನನಿತ್ಯದ ನಮ್ಮೆಲ್ಲರ ಜೀವನದಲ್ಲಿ ಬರ್ತಾ ಇರುವಂತಹ ಘಟನೆಗಳ ಮೂಲಕ ಸ್ಪಷ್ಟವಾಗಿ ತಿಳ್ಕೋಬಹುದು. ಇಲ್ಲಿ ಏನು ಅನುಮಾನಕ್ಕೆ ಆಸ್ಪದವೇ ಇಲ್ಲ. ಹಾಗಾಗಿ ನಾನು ಸಾಕ್ಷಿ ಅನ್ನೋದು ಇದು ಪ್ರಕ್ರಿಯೆ. ಈ ಪ್ರಕ್ರಿಯೆಯ ಮೂಲಕ ನನ್ನ ಸ್ವರೂಪವನ್ನ, ನನ್ನ ಶಾಂತ ಸ್ವರೂಪವನ್ನ, ನಾನು ಸಾಕ್ಷಿ, ನನಗೆ ಯಾವುದರ ಬಂಧನವೂ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈಗ ಎರಡನೇ ಪ್ರಕ್ರಿಯೆಗೆ ಹೋಗೋಣ. ಎರಡನೇ ಪ್ರಕ್ರಿಯೆ, ಯಾರು ಸಾಯುತ್ತಾರೆ ಅಂತ. ಇದೇನ್ರಿ ಇದು, ನೀವು ಯಾರನ್ನ ಸಾಯಿಸಕ್ ಬಂದಿದ್ದೀರಿ ಅಂತ ನೀವು ಕೇಳಿದ್ರೆ, ಇಲ್ಲ ಇಲ್ಲ, ನಾನು ಯಾರನ್ನು ಸಾಯಿಸಕ್ ಬಂದಿಲ್ಲ, ಯಾರು ಸಾಯ್ತಾರೆ ಅನ್ನೋದು ಒಂದು ಪ್ರಕ್ರಿಯೆ ಅಂತ ಹೇಳ್ತೀನಿ. ಏನ್ ಹಾಗಂದ್ರೆ ಅಂತ ಕೇಳ್ತೀರಾ ನೀವು. ಈಗ ಒಬ್ಬ ವ್ಯಕ್ತಿ ಸತ್ತ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ದಿನನಿತ್ಯ ಎಷ್ಟೋ ಜನ ಸಾಯ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಸತ್ತಾಗ ನಿಜವಾಗ್ಲೂ ಏನಾಗುತ್ತೆ, ಅಲ್ಲಿ ನಿಜವಾಗ್ಲೂ ಸತ್ತವರು ಯಾರು ಅಂತ ಪರಿಶೀಲನೆ ಮಾಡೋದು. ಇದು ಒಂದು ಪ್ರಕ್ರಿಯೆ. ಹೇಗೆ? ಈಗ ಒಬ್ಬ ವ್ಯಕ್ತಿ ಸತ್ತ ಅಂದಾಗ ಏನಾಗುತ್ತೆ, ಆ ದೇಹ ನಿರ್ಜೀವವಾಗುತ್ತೆ. ಅಲ್ಲಿ ಯಾವ ಚಟುವಟಿಕೆಗಳು ನಡೀತಾ ಇರುತ್ತೆ, ಜಡವಾಗಿ ಬಿದ್ದಿರುತ್ತೆ ದೇಹ. ಹಾಗಾಗಿ ದೇಹ ಸಾಯ್ತು ಅಂತ ಹೆಂಗೆ ಹೇಳ್ತೀರಾ? ದೇಹ ಜಡ, ಅದಕ್ಕೆ ತನ್ನದೇ ಆದ ಒಂದು ಯಾವುದೇ ಒಂದು ಚೈತನ್ಯ ಇಲ್ಲ. ಒಳಗಡೆ ಆ ಚಿದಾಭಾಸ ಚೈತನ್ಯ ಇದ್ರೆ ಮಾತ್ರ ಆ ದೇಹ ಕುಣಿತಾ ಇರುತ್ತೆ. ಹೋದ್ಸತಿ ನಾನು ಆಲೂಗಡ್ಡೆ ಉದಾಹರಣೆ ಕೊಟ್ನಲ್ಲ, ನೀರು ಹಾಕಿ ಆಲೂಗಡ್ಡೆ ಬೇಯಿಸ್ತಾ ಇದ್ರೆ ಆ ನೀರು ಬಿಸಿಯಾಗಿ ಕುದಿತಾ ಇದ್ದಾಗ ಆಲೂಗಡ್ಡೆಗಳೆಲ್ಲ ಟಣ್ಣ 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 ಅಂತ ಕುಣಿತಾ ಇರುತ್ತೆ. ಯಾವಾಗ ಒಂದ್ಸರ್ತಿ ಆ ಒಂದು ಗ್ಯಾಸ್ನ ನಾವು ಆಫ್ ಮಾಡ್ಬಿಡ್ತೀವೋ, ನೀರು ಸುಮ್ಮನಾಗ್ಬಿಡುತ್ತೋ, ಆಲೂಗಡ್ಡೆಗಳೆಲ್ಲ ಅಂತ ಕೂತ್ಬಿಡುತ್ತೆ. ಶಕ್ತಿ ಇಲ್ಲ, ಸ್ವಂತ ಚೈತನ್ಯ ಇಲ್ಲ. ಅದೇ ರೀತಿ ಈ ದೇಹಕ್ಕೂ ಸ್ವಂತ ಚೈತನ್ಯ ಇಲ್ಲ, ಇದು ಜಡ. ಈ ಜಡ ಆಗಿರುವಂಥ ದೇಹ ಸಾಯೋದು ಅಂತಂದ್ರೆ ಏನ್ರಿ? ಹಾಗಾಗಿ ಆ ದೇಹ ಸಾಯ್ಲಿಲ್ಲ ಅಂತ ಹೇಳ್ತೀವಿ. ಅವಾಗ ಕೆಲವ್ರು ಕೇಳ್ಬೋದು, ಹಂಗಂದ್ರೆ ಏನ್ರಿ, ದೇಹ ಸಾಯಿಲ್ಲ ಅಂದ್ರೆ ಅದು ಕೊಳೆಯಲ್ವೇನ್ರಿ? ಅಲ್ಲೇ ಇಟ್ಕೊಳಕ್ಕೆ ಆಗಲ್ಲ, ಜಡ ಅಂದ್ಬಿಟ್ಟು ಹಾಗೆ ಇಡಿ, ಒಂದು ಕಲ್ಲು ಮಣ್ಣು ತರ ಇಟ್ಬಿಡಿ ನೋಡೋಣ, ಆಗುತ್ತಾ? ಆಗಲ್ಲ, ಅದು ವಾಸನೆ ಬರುತ್ತೆ. ಅದು ಮತ್ತೆ ಅದು ಸತ್ತಾಗ್ತಾನೆ ವಾಸನೆ ಬರೋದು, ಸಾಯ್ದೆ ಇದ್ದಾಗ ಎಲ್ರಿ ವಾಸನೆ ಬರುತ್ತೆ ಅಂತ ಕೇಳ್ತಾರೆ. ಹೌದಪ್ಪ, ನಿಜ. ಆಯ್ತು, ಈಗ ನೋಡೋಣ, ಆ ದೇಹವನ್ನ ನಾವು ಅದಕ್ಕೆ ಅದು ಹಾಗೆ ಬಿಟ್ಬಿಟ್ರೆ ವಾಸನೆ ಬರುತ್ತೆ ಅಂತ ಏನ್ ಮಾಡ್ತೀವಿ? ತಗೊಂಡು ಹೋಗಿ ಅದನ್ನ ಸುಟ್ಟು ಹಾಕ್ಬಿಡ್ತೀವಿ, ಅಥವಾ ಅದನ್ನ ಹೂತು ಬಿಡ್ತೀವಿ ಮಣ್ಣಲ್ಲಿ. ಸುಟ್ಟು ಹಾಕಿದಾಗ ಏನಾಗುತ್ತೆ? ದೇಹದ ರೂಪ ಹೋಯ್ತು. ಅಂದ್ರೆ ದೇಹ ನಾಶ ಆಗ್ಲಿಲ್ವೇನ್ರಿ? ದೇಹ ಇಲ್ವೇ ಇಲ್ಲ ಅಲ್ಲಿ, ಮತ್ತೆ ಯಾವ್ದು ನಾಶ ಇಲ್ಲ ದೇಹಕ್ಕೆ ಅಂತಿರಲ್ಲ, ಸ್ವಲ್ಪ ಇಲ್ಲ. ಹೌದು, ದೇಹದ ರೂಪ ಹೋಯ್ತು, ಅದ್ರಲ್ಲಿ ಇನ್ನೇನೋ ಒಂದ್ ಬೇರೆ ಇದೆಯಲ್ಲ. ಏನ್ ಬೇರೆ ಇದೆ? ಮಾರನೇ ದಿವಸ ಹೋಗಲ್ವೇನ್ರಿ ನೀವು ಅಸ್ಥಿ ಸಂಚಯನಕ್ಕೆ? ಬೂದಿ ಮೂಳೆಗಳು ಎಲ್ಲ ತಗೊಂಡ್ ಬರಲ್ವೇನ್ರಿ? ಹೌದು. ಅಂದ್ರೆ ಏನಾಯ್ತು? ಈ ಅಸ್ತಿತ್ವ ಅನ್ನೋದು ದೇಹದ ರೂಪದಲ್ಲಿ ಕಾಣಿಸ್ತಾ ಇತ್ತು ಮೊದಲು, ಈಗ ಅದು ಬೂದಿಯ ರೂಪದಲ್ಲಿ, ಮೂಳೆಗಳ ರೂಪದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ
ದೇಹ ಕಣ್ಮರೆಯಾಯ್ತು, ರೂಪ ಕಣ್ಮರೆಯಾಯ್ತು, ಆದ್ರೆ ಅಸ್ತಿತ್ವ ನಾಶ ಆಗಲಿಲ್ಲ. ಆಮೇಲೆ ಏನಾಯ್ತು ಮುಂದಕ್ಕೆ, ಆ ಬೂದಿನ ತಗೊಂಡು ಹೋಗಿ ನಾವೇನ್ ಮಾಡ್ತೀವಿ, ನೀರಲ್ಲಿ ಕದರ್ತೀವಿ, ಗಂಗೆಗೆ ಅರ್ಪಣೆ ಮಾಡ್ತೀವಿ. ಅದೇನಾಗುತ್ತೆ, ಬೂದಿ ನೀರಿನಲ್ಲಿ ಸೇರ್ಕೊಂಡು ಹಾಗೆ ಕೆಳಗಡೆ ಇಳಿದು ಆ ಮಣ್ಣಿನಲ್ಲಿ ಬೆರ್ತು ಹೋಗುತ್ತೆ. ಅಂದ್ರೆ ಏನಾಯ್ತು, ಬೂದಿ ರೂಪ ಹೋಯ್ತು, ಮಣ್ಣಿನ ರೂಪ ಬಂತು. ಆಮೇಲೆ ಏನಾಗುತ್ತೆ, ಆ ಮಣ್ಣಿನಲ್ಲಿ ಯಾವ್ದಾದ್ರೂ ಅಕಸ್ಮಾತ್ ಬೀಜ ಬಿದ್ರೆ ಅಲ್ಲಿ ಒಂದು ಗಿಡ ಮೊಳಕೆ ಒಡೆಯುತ್ತೆ. ಮಣ್ಣು ಗಿಡದ ಅಸ್ತಿತ್ವವಾಗಿ ಬದಲಾಯಿತು. ಮಣ್ಣಿನ ಅಸ್ತಿತ್ವದಿಂದ ಗಿಡದ ಅಸ್ತಿತ್ವ ಬಂತು. ಆ ಗಿಡದಲ್ಲಿ ಹೂವು, ಹಣ್ಣು ಎಲ್ಲ ಬಿಡುತ್ತೆ. ಅದನ್ನ ಯಾರಾದ್ರೂ ಒಬ್ಬ ವ್ಯಕ್ತಿನೋ ಪ್ರಾಣಿನೋ ತಿಂತಾರೆ. ಆ ವ್ಯಕ್ತಿ ತಿಂದಾಗ ಅದು ಅವನ ದೇಹದಲ್ಲಿ ರಕ್ತಕ್ಕೆ ಸೇರಿ ಹೋಗುತ್ತೆ, ಮುಂದೆ ಅವನ ರೇತಸ್ಸಿಗೆ ಕಾರಣವಾಗುತ್ತೆ. ಆ ರೇತಸ್ಸಿನಿಂದ ಇನ್ನೊಂದು ಮಗುವಿನ ಜನನ ಆಗುತ್ತೆ. ಅಂದ್ರೆ ಏನಾಯ್ತು, ಈ ದೇಹ ಇದ್ದಿದ್ದು ರೂಪ ಬದಲಾವಣೆಯಾಗಿ ಬೂದಿ ರೂಪ ಆಯ್ತು, ಬೂದಿಯಿಂದ ಮಣ್ಣಿನ ರೂಪ ಆಯ್ತು, ಮಣ್ಣಿನ ರೂಪದಿಂದ ಗಿಡದ ರೂಪ ಆಯ್ತು, ಗಿಡದ ರೂಪದಿಂದ ಹಣ್ಣಿನ ರೂಪ ಆಯ್ತು, ಹಣ್ಣಿನ ರೂಪದಿಂದ ವ್ಯಕ್ತಿಯ ದೇಹಕ್ಕೆ ಆಹಾರವಾಗಿ ಹೋಯ್ತು, ಆಹಾರದಿಂದ ರೇತಸ್ ಬಂತು, ರೇತಸ್ನಿಂದ ಮತ್ತೆ ಮಗು. ಈ ರೀತಿಯಲ್ಲಿ ಈ ಚಕ್ರ ತಿರುಗ್ತಾನೇ ಇರುತ್ತೆ. ಅಸ್ತಿತ್ವಕ್ಕೆ ನಾಶವೇ ಇಲ್ಲ. ರೂಪ ಬದಲಾವಣೆ ಆಗ್ತಾ ಇದೆಯೇ ಹೊರತು ಅಸ್ತಿತ್ವ ನಾಶ ಆಗ್ಲಿಲ್ಲ. ಸರಿ, ಒಂದಾಯ್ತು, ದೇಹದ್ದಾಯ್ತು. ಇನ್ನು ಈ ಚಿದಾಭಾಸ ಚೈತನ್ಯ ಅದ್ರೊಳಗಡೆ ಇತ್ತಲ್ಲ, ಚೈತನ್ಯ ಹೋದ್ಮೇಲೆ ತಾನೇ ಬಿದ್ಕೊಂಡಿತ್ತು ದೇಹ. ಅದಕ್ಕೆ ಏನಾಯ್ತು, ಈ ಚಿದಾಭಾಸ ಚೈತನ್ಯ ಮೊದಲು ಹೇಗೆ ಬಂತು, ಎಲ್ಲೆಲ್ಲೂ ಇರುವ ಆತ್ಮನಿಂದ ಈ ದೇಹದಲ್ಲಿ ಇರುವಂತಹ ಮನಸ್ಸು ಏನಿದೆ, ಅಂತಃಕರಣ ಅಂತ ಏನಿದೆ, ಆ ಅಂತಃಕರಣದ ಮೇಲೆ ಆತ್ಮನ ಬೆಳಕು ಪ್ರತಿಫಲಿತವಾಯಿತು. ಅದಕ್ಕೆ ಚಿದಾಭಾಸ ಅಂತ ಹೇಳೋದು. ಹಾಗೆ ಪ್ರತಿಫಲಿತವಾದ ಚಿದಾಭಾಸ ನಾನು ಇದ್ದೇನೆ ಅಂತ ಮೊದಲು ತಿಳ್ಕೊಳ್ತು, ತನ್ನ ಅಸ್ತಿತ್ವದ ಬಗ್ಗೆ ತಾನು ತಿಳ್ಕೊಳ್ತು. ಹಾಗೆ ತಿಳ್ಕೊಂಡ ಮೇಲೆ ಏನಾಯ್ತು, ಅದಕ್ಕೆ ತನ್ನ ಮೂಲ ಸ್ವರೂಪ ಮರ್ತೋಯ್ತು. ತಾನು ಅಜರ, ಅಮರ, ಅಪರಿಮಿತವಾದ ಆತ್ಮ ಅನ್ನೋದು ಅದಕ್ಕೆ ಮರ್ತೋಯ್ತು ಚಿದಾಭಾಸಕ್ಕೆ. ಹಾಗೆ ಮರ್ತೋದಾಗ ಏನಾಯ್ತು, ಈ ಅಂತಃಕರಣದಲ್ಲಿ ಇದ್ದಂಥ ಅಹಂಕಾರ ವೃತ್ತಿ ಏನಾಯ್ತು, ಅದೇನ್ ಮಾಡ್ತು, ಈ ಜಡವಾದ ದೇಹ, ಮನಸ್ಸು, ಬುದ್ಧಿಗಳನ್ನ ಚಿದಾಭಾಸದ ಮೇಲೆ ಮತ್ತು ಚಿದಾಭಾಸದ ಚೈತನ್ಯವನ್ನ ಈ ದೇಹ, ಮನಸ್ಸು, ಬುದ್ಧಿಗಳ ಮೇಲೆ ಪರಸ್ಪರ ಆರೋಪ ಮಾಡ್ತಿತ್ತು. ಹಾಗ ಆರೋಪ ಮಾಡಿದ ತಕ್ಷಣ ಇದಕ್ಕೆ ಮೊದಲೇ ನಾನು ಯಾರು ಅನ್ನೋದು ಮರ್ತ ಹೋಗಿತ್ತು. ಈಗ ನಾನು ಈ ದೇಹ, ಮನಸ್ಸು, ಬುದ್ಧಿ ಅಂತ ತಿಳ್ಕೊಂಡ್ಬಿಡ್ತು ಈ ಚಿದಾಭಾಸ. ಹಾಗಾಗಿ ಏನಾಯ್ತು, ಅದಕ್ಕೆ ಪರಿಮಿತತೆ ಬಂದ್ಬಿಡ್ತು. ದೇಹ ಇಷ್ಟುದ್ದ, ಇಷ್ಟಲ್ಲ, ಪರಿಮಿತ ಆಗೋಯ್ತು. ಯಾವಾಗ ಒಂದ್ಸತಿ ಪರಿಮಿತತೆ ಬಂತೋ ತಕ್ಷಣ ಆಸೆ ಶುರುವಾಯ್ತು. ಏನ್ ಆಸೆ, ಅಪರಿಮಿತ ಆಗ್ಬೇಕು ಅನ್ನೋ ಆಸೆ. ಯಾಕೆಂದ್ರೆ ಅದರದ್ದು ಮೂಲ ಅಪರಿಮಿತ, ಈಗ ಮರ್ತ ಹೋಗಿದೆ, ಈಗ ಅಪರಿಮಿತ ಆಗ್ಬೇಕದು. ಹಾಗಾಗಿ ಒಂದೊಂದೇ 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 ಆಸೆಗಳು ಹುಟ್ಕೊಳ್ತು. ಇದನ್ ಮಾಡೋದ್ರಿಂದ ನಾನು ಅಪರಿಮಿತ ಆಗ್ಬೋದು, ಇದನ್ ಮಾಡೋದ್ರಿಂದ ಅಪರಿಮಿತ ಆಗ್ಬೋದು, ಇದರಿಂದ ಮಾಡೋದ್ರಿಂದ ಅಪರಿಮಿತ ಆಗ್ಬೋದು ಅಂತ ಒಂದೊಂದೇ 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 ಕೆಲಸಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಯಾಕೆಂದ್ರೆ ಅಲ್ಲಿ ಮೊದಲನೇದಾಗಿ ಅಜ್ಞಾನ ಇದೆ, ಅದಕ್ಕೆ ಅಜ್ಞಾನಕ್ಕೆ ಕಾರಣ ಶರೀರ ಅಂತ ಹೇಳ್ತಾರೆ. ಮತ್ತು ಅದು ಪ್ರತಿಫಲಿತವಾಗಿದ್ದು ಯಾವುದರ ಮೇಲೆ, ಸೂಕ್ಷ್ಮ ಶರೀರದ ಮೇಲೆ, ಅಂತಃಕರಣದ ಮೇಲೆ ಪ್ರತಿಫಲಿತ ಆಯಿತು. ಈ ಕಾರಣ ಶರೀರದಲ್ಲಿರೋ ಅಜ್ಞಾನದಿಂದ ಸೂಕ್ಷ್ಮ ಶರೀರ ಮತ್ತು ಈ ಚಿದಾಭಾಸದ ಒಟ್ಟು ಘಟಕ ಏನಿದೆ ಇದರಲ್ಲಿ ಆಸೆಗಳೆಲ್ಲ ಮೂಡ್ಬಂತು. ಆಸೆಗಳ ಪೂರ್ತಿಗಾಗಿ ಎಲ್ಲ ಕರ್ಮಗಳು ಶುರುವಾಯಿತು. ಕರ್ಮಗಳಿಂದ ಕರ್ಮ ಫಲಗಳು ಬರ್ತಾ ಹೋಯ್ತು. ಇದು ಒಂದಷ್ಟು ದಿನ ನಡೀತು. ಈಗ ಆ ದೇಹ, ಅದಕ್ಕೆ ಒಂದು ಪ್ರಾರಬ್ಧ ವಶದಿಂದ ಬಂದಿದ್ದ ದೇಹ, ಅದು ಅದಕ್ಕೆ ಒಂದು ಅಂತ್ಯ ಇದೆ. ಇಂತಿಷ್ಟು ಕಾಲ ಅದು ಇರೋದಕ್ಕೆ ಸಾಧ್ಯ. ಹಾಗಾಗಿ ಅದರ ಕಾಲಾವಧಿ ಮುಗಿದ ತಕ್ಷಣ ಆ ದೇಹ ಬಿದ್ದು ಹೋಗುತ್ತೆ. ಹಾಗೆ ದೇಹ ಬಿದ್ದು ಹೋದಾಗ ಇದಕ್ಕಿನ್ನೂ ಆಸೆ ಇದೆಯಲ್ಲ, ಯಾವುದಕ್ಕೆ,
ಈ ಚಿದಾಭಾಸ ಚೈತನ್ಯ ಮತ್ತು ಈ ಮನಸ್ಸಿನ ಒಟ್ಟು ಘಟಕ ಏನಿದೆ ಜೀವ ಅಂತ ಕರೀತಾರೆ ಅದನ್ನ. ಈ ಜೀವಕ್ಕೆ ಇನ್ನು ಆಸೆ ಇದೆ, ಇದು ಆಸೆ ತೀರಿಸ್ಕೋಬೇಕು. ಈ ದೇಹ ಇಲ್ಲ, ಉಪಕರಣ ಇಲ್ಲ, ಹಾಗಾಗಿ ಅದು ಇನ್ನೊಂದು ದೇಹವನ್ನು ಹುಡುಕೊಂಡು ಹೋಗ್ಬೇಕು. ಕಾರಣ ಶರೀರ, ಸೂಕ್ಷ್ಮ ಶರೀರ ಹಾಗೂ ಚಿದಾಭಾಸ ಚೈತನ್ಯ, ಇದು ಮೂರು ಏನ್ ಮಾಡುತ್ತೆ, ಆ ದೇಹವನ್ನು ಬಿಟ್ಟು ಬೇರೆ ದೇಹಕ್ಕೆ ರವಾನೆ ಆಗುತ್ತೆ. ಆ ದೇಹದಲ್ಲಿ ಮತ್ತೆ ಕೆಲಸ ಪ್ರಾರಂಭ. ಏನ್ ಕೆಲಸ? ಆಸೆಗಳನ್ನ ಪೂರೈಸ್ಕೊಳ್ಳುವಂಥ ಕೆಲಸ. ಆ ದೇಹ ಇರೋ ತನಕ, ಅದರ ಪ್ರಾರಂಭ ಇರೋ ತನಕ ಅದರಲ್ಲಿರೋದು, ಮತ್ತೆ ಅದನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗೋದು, ಇದೇ ನಡೀತಾ ಇರುತ್ತೆ. ಹಾಗಾಗಿ ಅಲ್ಲೂ ಕೂಡ ಯಾರು ಸಾಯ್ಲಿಲ್ಲ. ಇದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇದೆಯಾ ಹೊರತು ಇದು ಸಾಯಲಿಲ್ಲ. ಚಿದಾಭಾಸ ಚೈತನ್ಯ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳು ಸಾಯಲಿಲ್ಲ. ಆಯ್ತಪ್ಪ, ಒಂದು ಘಟ್ಟ ಬರುತ್ತೆ ಯಾವಾಗ ಈ ಒಂದು ಜೀವ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ, ನಿಷ್ಕಾಮ ಕರ್ಮವನ್ನ ಮಾಡಿ ಸುಕೃತಿಯನ್ನು ಗಳಿಸಿದಾಗ ಅದಕ್ಕೆ ಸದ್ಗುರುಗಳ ದರ್ಶನ ಆಗುತ್ತೆ. ಆಗ ಸದ್ಗುರುಗಳು ಅದಕ್ಕೆ ಅದರ ನಿಜ ಸ್ವರೂಪದ ಬಗ್ಗೆ ಬೋಧನೆ ಮಾಡ್ತಾರೆ. ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ನೀನು ಆತ್ಮಸ್ವರೂಪ, ಸಾಕ್ಷಿ ಚೈತನ್ಯ. ನಿನಗಿದ್ಯಾವುದರ ಅಂಟು ಇಲ್ಲ, ನೀನು ಸದಾ ಶಾಂತ ಅನ್ನೋದನ್ನೆಲ್ಲ ಅವರು ತಿಳಿಸ್ಕೊಟ್ಟಾಗ, ಅದರ ಶ್ರವಣ ಮನನ ನಿಧಿಧ್ಯಾಸಗಳನ್ನು ಮಾಡಿದಾಗ ಏನಾಗುತ್ತೆ, ಇದಕ್ಕೆ ಗೊತ್ತಾಗತ್ತೆ, ಓಹೋ ಹೌದು, ನಾನು ಪರಿಮಿತ ಅಲ್ಲ, ನಾನು ಅಪರಿಮಿತವಾದ ಆತ್ಮಸ್ವರೂಪ ಅಂತ ಗೊತ್ತಾಗುತ್ತೆ. ಹಾಗೆ ಗೊತ್ತಾದಾಗ ಇನ್ನೂ ಆ ದೇಹದ ಪ್ರಾರಬ್ಧ ಇನ್ನೂ ಇದ್ರೆ ಆಗ ಏನ್ ಮಾಡ್ತಾನೆ, ಅವನು ಜೀವನ್ಮುಕ್ತ ಅಂತ ಅನ್ನಿಸ್ಕೊಳ್ತಾನೆ, ಲೋಕ ಕಲ್ಯಾಣದ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಯಾವಾಗ ದೇಹದ ಪ್ರಾರಬ್ಧ ಮುಗಿಯುತ್ತೋ, ದೇಹ ಬೀಳುತ್ತೋ, ಆಗ ಅದಕ್ಕೆ ಮತ್ತೊಂದು ದೇಹಕ್ಕೆ ಹೋಗುವಂಥ ಕೆಲಸ ಇಲ್ಲ. ಯಾಕೆಂದ್ರೆ ಅದಕ್ಕೆ ಗೊತ್ತಾಗಿ ಹೋಗಿದೆ, ಎಲ್ಲೂ ಹೋಗಿ ಏನು ಮಾಡುವಂಥದ್ದು ಏನೂ ಇಲ್ಲ, ನಾನೇ ಆನಂದ ಸ್ವರೂಪ, ನಾನೇ ಪರಿಪೂರ್ಣ, ನಾನೇ ಶಾಂತ ಸ್ವರೂಪ, ನನಗಿನ್ನೆಲ್ಲೂ ಏನು ಹುಡುಕಿ ಮಾಡುವಂಥ ಕೆಲಸ ಏನೂ ಇಲ್ಲ ಅನ್ನೋದು ಸ್ಪಷ್ಟವಾಗಿರೋದ್ರಿಂದ, ಅಜ್ಞಾನ ನಾಶ ಆಗಿರೋದ್ರಿಂದ, ಕಾರಣ ಶರೀರ ನಾಶ ಆಗಿರೋದ್ರಿಂದ ಈ ಚಿದಾಭಾಸ ಚೈತನ್ಯ ಇನ್ನೆಲ್ಲೂ ಹೋಗಲ್ಲ, ತನ್ನ ಮೂಲ ಸ್ವರೂಪದಲ್ಲಿ ಲೀನವಾಗಿ ಹೋಗುತ್ತೆ. ಸೂಕ್ಷ್ಮ ಶರೀರ ಪ್ರಕೃತಿಯಲ್ಲಿ ಒಂದಾಗಿ ಹೋಗುತ್ತೆ. ಹಾಗಾದಾಗ ಮತ್ಯಾವ ಸಾವು? ಅಲ್ಲೂ ಯಾವ ಸಾವು ಇಲ್ಲ. ಇನ್ನು ಆತ್ಮವೋ, ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಹಾಗಾಗಿ ಇಲ್ಲಿ ಯಾರು ಸಾಯಲೇ ಇಲ್ಲ. ನೋಡೋದಕ್ಕೆ ವ್ಯಕ್ತಿ ಸತ್ತ ಅಂತ ಎಲ್ರಿಗೂ ತುಂಬಾ ದುಃಖ ಆಗುತ್ತೆ. ಎಷ್ಟೋ ಜನ ಜೀವನ ಪರ್ಯಂತ ದುಃಖನ ಇಟ್ಕೊಂಡು ಒದ್ದಾಡ್ತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ಇದನ್ನ ನಾವು ಪರಿಶೀಲನೆ ಮಾಡಿ ವಿಚಾರ ಮಾಡಿದ್ರೆ ಇಲ್ಲಿ ಯಾರೂ ಸತ್ತಿಲ್ಲ, ಇಲ್ಲಿ ದುಃಖ ಪಡೋದಕ್ಕೆ ಏನೂ ಅಗತ್ಯ ಇಲ್ಲ. ನಾನು ಶುದ್ಧ ಆತ್ಮಸ್ವರೂಪ, ನನಗೆ ಯಾವುದರ ಹಂಗು ಇಲ್ಲ, ನಾನು ಸದಾ ಶಾಂತ ಸ್ವರೂಪ ಅನ್ನೋದನ್ನ ಕೂಡ ಈ ಒಂದು ಸತ್ತವರು ಯಾರು ಅಥವಾ ಯಾರು ಸಾಯುತ್ತಾರೆ ಅನ್ನೋ ಒಂದು ಪ್ರಕ್ರಿಯೆಯ ಮೂಲಕ ತಿಳ್ಕೋಬಹುದು. ಇನ್ನು ಮೂರನೇ ಪ್ರಕ್ರಿಯೆ, ತ್ರಿವಳಿ ಪ್ರಕ್ರಿಯೆ. ನಮ್ಮ ಗುರುಗಳು ಕೇಳ್ತಾರೆ ಎಷ್ಟೋ ಸರಿ, ಏನ್ರಿ ನೀವು ಹುಟ್ಟಿದಾಗ ಎಷ್ಟು ಜನ ಇದ್ರಿ ಅಂತಾರೆ. ಏನ್ ಹಿಂಗೆ ಕೇಳ್ತಾರೆ? ಓ, ಎಷ್ಟೋ ಜನ ಅವಳಿ ಜವಳಿ ತ್ರಿವಳಿಗಳು, 4 ಮಕ್ಕಳು 6 ಮಕ್ಕಳು ಅಂತೆಲ್ಲ ಹುಟ್ಟತಾರಲ್ಲ, ಹಂಗೆ ಕೇಳ್ತಾ ಇದ್ದಾರೆ ಅನ್ಕೊಂಡು, ಇಲ್ಲ ಗುರುಜಿ, ನಾನು ಹುಟ್ಟಾಗ ನಾನು ಒಬ್ಬಳೇ ಹುಟ್ಟಿದ್ದು, ನನಗಿಬ್ರು ಅಕ್ಕಂದ್ರು ಒಬ್ಬ ಅಣ್ಣ ಇದ್ದಾರೆ, ನನಗಿಂತ ದೊಡ್ಡವರು ಅವರೆಲ್ಲ, ನಾನು ಹುಟ್ಟಾಗ ನಾನು ಒಬ್ಬಳೇ ಹುಟ್ಟಿದ್ದು ಅಂತ ನಾನು ಹೇಳ್ತೀನಿ. ಇಲ್ಲ ರೀ, ನಿಮ್ ಜೊತೆ ಇನ್ನೂ ಇಬ್ಬರಿದ್ದಾರೆ ಅಂತಾರೆ. ಇನ್ನೂ ಇಬ್ರ? ಯಾರು ಇಲ್ಲ ಗುರುಜಿ, ಯಾರು ಇನ್ನಿಬ್ರು ಯಾರು ಅಂತ ಕೇಳ್ತೀನಿ ನಾನು. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ರಿ ಇವಾಗ ಸರಿ, ಈಗ ನಿಮ್ ತಂದೆ ತಾಯಿ ಯಾರ್ರಿ? ನಮ್ ತಂದೆ ಹೆಸರು ಚಂದ್ರಶೇಖರ್ ಅಂತ, ನಮ್ಮ ತಾಯಿ ಶಾರದಮ್ಮ ಅಂತ. ಸರಿ, ಅವರೇ ತಾನೇ ನಿಮ್ ತಂದೆ ತಾಯಿ? ಹೌದು ಗುರುಜಿ, ಅವರೇ ನಮ್ಮ ತಂದೆ ತಾಯಿ. ಅನುಮಾನ ಏನಿಲ್ವಾ? ಅನುಮಾನ ಯಾಕೆ ಗುರುಜಿ? ಅನುಮಾನ ಏನಿಲ್ಲ. ಸರಿ,
ಈಗ ವಿಜ್ಞಾನದ ಪ್ರಕಾರ ನಿಮ್ ತಂದೆಯಿಂದ ಒಂದು ಕಣ, ನಿಮ್ ತಾಯಿಯಿಂದ ಒಂದು ಕಣ ಬರುತ್ತೆ ಅಲ್ವೇನ್ರಿ? ಒಂದು ಮಗು ಆಗ್ಬೇಕಾದ್ರೆ ತಂದೆಯಿಂದ ಒಂದು ಕಣ, ತಾಯಿಯಿಂದ ಒಂದು ಕಣ ಬರುತ್ತೆ. ಹೌದು. ಹಾಗಾಗಿ ಅವರು ನಿಮ್ಮ ಜೈವಿಕ ತಂದೆ ತಾಯಿ, ಒಪ್ಕೊಳ್ತಾರೆ. ಆದ್ರೆ ಈ ಎರಡು ಕಣ ಬಂದು ಅವ್ರು ಕೊಟ್ಟು ಬಿಟ್ರೆ ಆಗೋಯ್ತೇನ್ರಿ? ನಿಮ್ಮ ಒಂದು ಮಗುವಿನ ರೂಪ ಬಂದ್ಬಿಡುತ್ತೇನ್ರಿ? ಇಲ್ಲ. ಅದು 2 ಕಣ 4 ಆಗಿ 8 ಆಗಿ 16 ಆಗ್ಲಿ ಎಲ್ಲ ಹೆಚ್ಚೆಚ್ಕೊಂಡು ಹೋಗಿ ಆ ಮಗುವಿನ ಒಂದು ರೂಪ, ಅದಕ್ಕೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಅಂಗಾಂಗಗಳು ಬಂದು ಹೃದಯದ ಬಡ್ತ ಬಂದು ಅದು ಆ ತಾಯಿಯ ಮೂಲಕ ಅದು ಆಹಾರವನ್ನ ಆ ಹೊಕ್ಕಳ ಬಳ್ಳಿ ಮೂಲಕ ಆಹಾರ ತಗೊಳ್ಳೋದು ಎಲ್ಲ ಎಷ್ಟು ವಿಚಿತ್ರ, ಎಷ್ಟು ಪವಾಡ. ಯಾರೋ ರಮಣರನ್ ಕೇಳಿದ್ರಂತೆ, ಪವಾಡ ಮಾಡಿ ನೀವು ಪವಾಡ ಅಂತ. ರಮಣರು ಹೇಳ್ದಂತೆ, ಯಾವ ಪವಾಡನಪ್ಪ, ಈ ಮಗು ಹುಟ್ಟುತ್ತಲ್ಲ ಇದಕ್ಕಿಂತ ಯಾವ ಪವಾಡ ಬೇಕ್ರಿ ನಿಮ್ಗೆ ಅಂತ ಕೇಳ್ತಾರಂತೆ ರಮಣರು. ಹಾಗೆ ಇದೆಲ್ಲೂ ಹೇಗಾಗ್ತಾ ಇದೆ? 2 ಕಣ ತಂದೆ ತಾಯಿಯಿಂದ ಬಂತು. ಅದು ಅವ್ರು 2 ಕಣ ಕೊಡೋದಕ್ಕೂ ಅವ್ರಿಗೇನು ಸ್ವಂತ ಚೈತನ್ಯ ಇದೆಯಾ? ಆ ಚೈತನ್ಯದಿಂದಲೇ ಸಿಗ್ಬೇಕದು. ಅದ ಇರ್ಲಿ, ಒಟ್ಟಲ್ಲಿ ಅವರಿಂದ 2 ಕಣ ಬಂತು ಅಂದ್ರೆ ಉಳಿದಿದ್ದೆಲ್ಲ ಕೆಲಸ ಹೇಗಾಯ್ತು? ಈ ಪ್ರಕೃತಿಯಿಂದ ಈ ದೇಹದ ಎಲ್ಲ ರಚನೆ ಆಯ್ತು. ಶಕ್ತಿ, ಆ ಶಕ್ತಿ ನಿಮ್ಮ ತಾಯಿ. ಆ ಶಕ್ತಿಗೆ ಯಾರು ಚೈತನ್ಯ ಕೊಟ್ಟಿದ್ದು? ಶಿವ. ಹಾಗಾಗಿ ಶಿವಶಕ್ತಿಯರು ನಿಮ್ಮ ತಂದೆ ತಾಯಿರಿ. ಇವರಿಬ್ರು ಚಂದ್ರಶೇಖರ್ ಕಾತ್ಯಾಯಿನಿ, ಚಂದ್ರಶೇಖರ್ ಶಾರದಮ್ಮ ನಿಮ್ಮ ಜೈವಿಕ ತಂದೆ ತಾಯಿಗಳಾದ್ರೆ ಶಿವಶಕ್ತಿಯರು ನಿಮ್ಮ ದೈವಿಕ ತಂದೆ ತಾಯಿಗಳು. ಅವರಿಲ್ದೆ ನಿಮ್ಮ ಜೈವಿಕ ತಂದೆ ತಾಯಿಗಳು ಏನು ಮಾಡಕ್ಕಾಗಲ್ಲ. ಹಾಗಾಗಿ ಅವರು ಬಹಳ ಮುಖ್ಯ ಅಂತ ಹೇಳ್ತಾರೆ. ನಿಜ, ನೀವು ಹೇಳಿದ್ದು ಪೂರ್ಣ ಸತ್ಯ ಅಂತ ಹೇಳ್ತೀವಿ. ಇನ್ನೂ ಒಬ್ರು ತಂದೆ ತಾಯಿ ಇದಾರ್ರಿ ನಿಮ್ಗೆ ಅಂತಾರೆ. ಇನ್ಯಾವ ತಂದೆ ತಾಯಿ? ಭಗವಂತ ಇದ್ಮೇಲೆ ಇನ್ಯಾವ ತಂದೆ ತಾಯಿ ಬೇಕು? ಇನ್ಯಾರಿದ್ದಾರೆ ಅಂದ್ರೆ ಹೇಳ್ತಾರೆ ನೋಡ್ರಿ. ಚಿಕ್ಕ ಮಗು ಆಗಿದ್ರಿ, ಆಮೇಲೆ ಒಂದು ದಿವಸ ಒಂದು ಶುಭ ಮುಹೂರ್ತ, ಎಲ್ಲಾರನ್ನೂ ಕರೆದ್ರು. ಅಷ್ಟು ದಿವಸ ಚಿನ್ನ, ರನ್ನ, ಮುತ್ತು, ಹವಳ ಅಂತ ಕರೀತಾ ಇದ್ರು. ಆಮೇಲೆ ಕಮಲಾ, ವಿಮಲಾ, ಗಿರಿಜಾ, ಜಲಜಾ ಅಂತೆಲ್ಲ ಹೆಸರು ಕೊಡ್ಲಿಲ್ವೇನ್ರಿ? ನಿಮಗ್ ಕಾತ್ಯಾಯಿನಿ ಅಂತ ಹೆಸರು ಕೊಟ್ರಲ್ರಿ. ನಾಮಕರಣ ಮಹೋತ್ಸವ ಮಾಡಿದ್ರು ತಾನೆ? ಹೌದು ಗುರುಜಿ, ಮಾಡಿದ್ರು. ಅನ್ಯಾರು ಮಾಡಿದ್ದು? ನಿಮ್ ತಂದೆ ತಾಯಿನೂ ಸೇರ್ಕೊಂಡ್ರು, ಬೇರೆ ಜನರೆಲ್ಲ ಸೇರ್ಕೊಂಡ್ರು. ಈ ಸಮಾಜ ಮಾಡ್ತು, ಆ ಹೆಸರನ್ನ ಕೊಡ್ತು. ಮೊದ್ಲು ನಿಮಗೆ ಆ ಹೆಸರು ನಿಮ್ದು ಅಂತ ಗೊತ್ತಿಲ್ಲ. ಒತ್ತಿ ಒತ್ತಿ ಹೇಳಿದ್ರು, ನೀನ್ ಕಾತ್ಯಾಯಿನಿ, ನೀನ್ ಕಾತ್ಯಾಯಿನಿ, ನೀನ್ ಕಾತ್ಯಾಯಿನಿ ಅಂತ ಹೇಳ್ಕೊಟ್ರು. ಅಷ್ಟಕ್ಕೆ ನಿಲ್ತಾ? ಇಲ್ಲ. ಸಮಾಜ ಏನ್ ಮಾಡ್ತು? ಬಹಳ ದಕ್ಷತೆಯಿಂದ ಎಲ್ಲವನ್ನ ಕಲಿಸೋದಕ್ಕೆ ಹೊರಟು. ಇದು ಒಳ್ಳೇದು, ಇದು ಕೆಟ್ಟದು, ಈ ದಾರಿಲಿ ನಡಿಬೇಕು, ಈ ದಾರಿಲಿ ನಡಿಬಾರ್ದು, ಇದು ಧರ್ಮ, ಇದು ಅಧರ್ಮ ಹೇಳ್ಕೊಡ್ತು. ಇವರನ್ನ ಮಾತಾಡ್ಸು, ಇವರನ್ನ ಮಾತಾಡ್ಸ್ಬೇಡ. ಒಂದು ಹಂತದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಹೇಳ್ಕೊಡ್ತಾ ಹೋದ್ರೆ ಪರವಾಗಿಲ್ಲ. ಆದ್ರೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಹೋಯ್ತು. ಸಣ್ಣದಕ್ಕೆ ಗಲಾಟೆಗಳು, ಬೇಕಿಲ್ದೇ ಇರೋದಕ್ಕೆಲ್ಲ ಗಲಾಟೆಗಳು. ಶಾಂತವಾಗಿ ಆನಂದವಾಗಿದ್ದಿದ್ದ ಮಗುಗೆ ಒಂದು ರಾಶಿ ಕಸ ತುಂಬ್ಕೊಂಡ್ಬಿಡ್ತು ತಲೆಯಲ್ಲಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗಲಿಲ್ಲ. ಕೆಲವ್ರು ಇದು ಸರಿ ಅಂತಾರೆ, ಕೆಲವ್ರು ಇದು ಸರಿ ಅಂತಾರೆ. ಎಲ್ರು ಒಂದೇ ರೀತಿ ಹೇಳ್ಕೊಟ್ರೆ ಪರವಾಗಿಲ್ಲ. ಕೆಲವ್ರು ಕಳ್ತನ ಮಾಡೋದೇ ಸರಿ ಅಂತಾರೆ, ಕುಡಿಯೋದೇ ಸರಿ ಅಂತಾರೆ, ಸಿಗರೇಟ್ ಸೇರೋದೇ ಸರಿ ಅಂತಾರೆ. ಗೊಂದಲ. ಇವಾಗ ಮೊನ್ನೆನೂ ಪೇಪರಲ್ಲಿ ಆ ಮಗು ಅದೇನೋ ಮೊಬೈಲ್ ಅಡಿಕ್ಷನ್ಗೆ ಎಲ್ಲಾರನ್ನು ಚುಚ್ಚಿ, ಅಕ್ಕ, ತಂದೆ, ತಾಯಿ ಎಲ್ಲಾರನ್ನು ಚುಚ್ಚಿಬಿಟ್ಟು ಸಾಯಿಸ್ಬಿಟ್ಟಿದ್ವಿ. ಈ ರೀತಿ ಹೇಳ್ಕೊಡುತ್ತೆ ನಮ್ಮ ಸಮಾಜ. ಇದು ಸಮಾಜ ಅನ್ನೋ ತಂದೆ ತಾಯಿ. ಈ ಸಮಾಜ ಅನ್ನೋ ತಂದೆ ತಾಯಿಯಿಂದ ಈ ಸಮಾಜದ ಮಗು ಏನಿದೆ ಇದಕ್ಕೆ ತುಂಬಾ ಗೊಂದಲ.
ಯಾವುದು ಸರಿ ಯಾವ್ದು ತಪ್ಪು ಅನ್ನೋದೇ ಗೊತ್ತಾಗಲ್ಲ. ಸದಾ ಕಿರಿಕಿರಿ, ಸದಾ ಗಲಾಟೆಗಳು ಅಂತಳೋದು ಮಾಡೋದು. ಇವಾಗ ಆ ಹುಡುಗ ಮಾಡಿದಾಗೆ ಎಲ್ಲ ವಿಧ್ವಂಸಕಾರಿ ಕೆಲಸಗಳನ್ನ ಮಾಡೋದು, ಈ ರೀತಿ ಶುರುವಾಗ್ತದೆ. ನೆಮ್ಮದಿಯಲ್ಲಿದೆ. ಇವಾಗ ಆ ಹುಡುಗ ಬದುಕಿದಾನೆ, ಅವನಿಗೆ ನೆಮ್ಮದಿ ಇರುತ್ತಾ? ಇಡೀ ಅವನ ಜೀವಮಾನ ಪರ್ಯಂತ ಅವನಿಗೆ ತಾನು ಮಾಡಿದ್ದ ತಪ್ಪು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಆ ಹುಡುಗನ. ಈ ರೀತಿಯಲ್ಲಿ ಈ ಸಮಾಜದ ಮಗು ರೋಗಗ್ರಸ್ತ ಮಗು ಆಗ್ಬಿಡುತ್ತೆ. ಜೈವಿಕ ತಂದೆ ತಾಯಿಗಳಿಗೆ ಜೈವಿಕ ಮಗುಗೆ ತುಂಬಾ ತೊಂದರೆ ಏನಿಲ್ಲ. ಅದಕ್ಕೆ ಆ ಚಿಕ್ಕ ಮಗುಗೆ ಚೆನ್ನಾಗಿ ಹೊಟ್ಟೆ ತುಂಬಾ ಹಾಲು ಕುಡಿಸ್ಬಿಟ್ಟು, ಅದು ಉಚ್ಚೆ ಮಾಡ್ಕೊಂಡಾಗ ಬಟ್ಟೆ ಎಲ್ಲ ಬದಲಾಯಿಸ್ಬಿಟ್ಟು ಬೆಚ್ಚಗೆ ಬಟ್ಟೆ ಹಾಕ್ಬಿಟ್ಟು ಮಲಗಿಸ್ಬಿಟ್ರೆ ಅದಕ್ಕೆ ಇನ್ನೇನು ಕಾಯಿಲೆ ಗೀಲೆ ಇಲ್ದಿದ್ರೆ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡುತ್ತೆ, ಏನೂ ತೊಂದರೆ ಇಲ್ಲ. ಇನ್ನು ದೈವಿಕ ಮಗುನೋ ಅದು ಸದಾ ಆನಂದ ಸ್ವರೂಪ, ಅದ್ರ ಆನಂದಕ್ಕೆ ಯಾವ್ದು ಹಕ್ಕೇನೂ ಇಲ್ಲ. ಈಗಾಗಲೇ ನೋಡಿದ್ವಿ, ನಾನು ಸಾಕ್ಷಿ, ಯಾರು ಸಾಯ್ತಾರೆ ಅನ್ನೋದ್ರಲ್ಲೆಲ್ಲ ನೋಡಿದ್ವಿ. ಆ ಒಂದು ಸಾಕ್ಷಿ ಸ್ವರೂಪ ಏನಿದೆ ಅದೇ ದೈವಿಕ ಮಗು, ದೈವಿಕ ತಂದೆ ತಾಯಿಗಳಿಂದ ಬಂದಿರುವಂಥದ್ದು. ಅದು ಸದಾ ಶಾಂತ, ಯಾವ ಕಿರಿಕಿರಿನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಈ ಸಮಾಜದ ಮಗುಗೆ ಸದಾ ತೊಂದರೆ. ಎಷ್ಟು ತೃಪ್ತಿಯಾಗಿರುವಂತಹ, ಎಷ್ಟು ಅನುಕೂಲಕರವಾಗಿರುವಂತಹ ಅವಕಾಶಗಳು ಸಿಕ್ಕಿದ್ರೂ ತೃಪ್ತಿ ಇಲ್ಲ, ಸದಾ ಅತೃಪ್ತಿ, ಸದಾ ಗುಳು ಅಂತ ಅಳೋದು. ಅದಕ್ಕೆ ಇದನ್ನೆಲ್ಲ ವಿವರಿಸ್ಬಿಟ್ಟು ಹೇಳ್ತಾರೆ, ನೋಡಿ ನಿಮ್ಮಲ್ಲೇ 3 ಜನ ಇದ್ದೀರಿ, ಆದ್ರೆ ನಿಜವಾದ ನೀವು ಯಾರು ಅಂತ ತಿಳ್ಕೊಳ್ಳಿ. ನಿಜವಾದ ನೀವು ದೈವಿಕ ಮಗು. ಜೈವಿಕ ಮಗುಗೂ ಒಂದು ದಿವಸ ಕೊನೆ ಆಗ್ಬಿಡುತ್ತೆ. ಸಮಾಜದ ಮಗುದಂತೂ ಕಿರಿಕಿರಿ ಅಂದ್ರೆ ಕಿರಿಕಿರಿ. ಅವೆರಡು ಇಲ್ಲದೆ ಹೋದ್ರೂ ಕೂಡ ದೈವಿಕ ಮಗು ಸದಾ ಇರುತ್ತೆ, ಅದಕ್ಕೆ ನಾಶವೇ ಇಲ್ಲ. ಹಾಗಾಗಿ ನೀವು ದೈವಿಕ ಮಗು ಅನ್ನೋದನ್ನ ತಿಳ್ಕೊಳ್ಳಿ, ನಾನು ಆನಂದ ಸ್ವರೂಪ ಅಂತ ತಿಳ್ಕೊಳ್ಳಿ. ಈ ಸಮಾಜದ ಮಗುವನ್ನ ಅದಕ್ಕೆ ತಿಳುವಳಿಕೆ ಹೇಳಿ, ನೋಡು ನಿನ್ನ ಈ ರೀತಿ ಸರಿಯಲ್ಲ, ನೀನು ಈ ರೀತಿ ರೋಗಗ್ರಸ್ತನಾಗಿರ್ಬೇಡ, ಈ ಕಡೆಗೆ ತಿರುಗು, ದೈವಿಕ ಮಗುವನ್ನು ನೋಡು, ಶಾಂತವಾಗು ಅಂತ ತಿಳುವಳಿಕೆ ಹೇಳಿ. ಅದಕ್ಕೆ ಜೈವಿಕ ಮಗುವಿಗೆ ಈ ತಿಳುವಳಿಕೆ ಬಂದ್ರೆ ಸಮಾಜದ ಕಿರಿಕಿರಿಗಳಿಂದ ದೂರವಾಗಿ ಅದು ತನ್ನ ದೈವಿ ಸ್ವರೂಪವನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಈ ತ್ರಿವಳಿ ಪ್ರಕ್ರಿಯೆಯ ಮೂಲಕ ನನ್ನ ನಿಜ ಸ್ವರೂಪ ಏನು, ನನಗೆ ದೇಹ ಮನಸ್ಸು ಬುದ್ಧಿ ಇದ್ರೂ ಕೂಡ ಅದು ಒಂದು ಉಪಕರಣ, ಆ ಉಪಕರಣ ಉಪಯೋಗಿಸ್ಕೊಂಡು ಈ ಸಮಾಜದಲ್ಲಿರುವಂತಹ ಕಿರಿಕಿರಿಗಳಿಂದ ದೂರವಾಗಿ ನಿಜವಾಗ್ಲೂ ನಾನು ಯಾರು ಅನ್ನುವ ಒಂದು ವಿಚಾರವನ್ನ ಸದ್ಗುರುಗಳ ಕೃಪೆಯಿಂದ ಮಾಡಿ ನನ್ನ ಮೂಲ ಸ್ವರೂಪವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಅನ್ನೋದನ್ನ ಈ ತ್ರಿವಳಿ ಪ್ರಕ್ರಿಯೆ ಹೇಳ್ಕೊಡುತ್ತೆ. ಮುಂದೆ 4ನೇದಾಗಿ ದರ್ಪಣ ಪ್ರಕ್ರಿಯೆಯನ್ನ ನೋಡೋಣ. ದರ್ಪಣ ಅಂತಂದ್ರೆ ಕನ್ನಡಿ ಅಂತ ಎಲ್ರಿಗೂ ಗೊತ್ತು. ಕನ್ನಡಿಯಲ್ಲಿ ನೋಡ್ಕೊಂಡ ತಕ್ಷಣ ನಮ್ಮ ಮುಖ ನಮ್ಮ ಎಲ್ಲ ಕಾಣಿಸುತ್ತೆ. ಅಂದ್ರೆ ಏನಾಗಿರುತ್ತೆ, ಕನ್ನಡಿಯಲ್ಲಿ ನಮ್ಮ ಪ್ರತಿಫಲನ ಕನ್ನಡಿಯಲ್ಲಿ ಬಿದ್ದಿರುತ್ತೆ. ಪ್ರತಿಫಲನಕ್ಕೆ ತನ್ನದೇ ಆದ ಸ್ವಂತ ಅಸ್ತಿತ್ವ ಇಲ್ಲ. ಈ ಕಡೆ ಮೂಲ ಸ್ವರೂಪ ಇದ್ದರೆ ಅಲ್ಲಿ ಪ್ರತಿಫಲನ ಉಂಟಾಗುತ್ತೆ. ಹಾಗಾಗಿ ಪ್ರತಿಫಲನವನ್ನು ನೋಡಿದ ತಕ್ಷಣ ನಾನೇನ್ ತಿಳ್ಕೋಬೇಕು, ಇಲ್ಲಿ ಪ್ರತಿಫಲನ ಇದೆ, ಹಾಗಾಗಿ ಇಲ್ಲಿ ಮೂಲ ಸ್ವರೂಪ ಇದ್ದೇ ಇದೆ ಅಂತ ನನ್ನ ಕಡೆಗೆ ನನ್ನ ದೃಷ್ಟಿ ತಿರುಗಬೇಕು. ಬರೀ ಪ್ರತಿಫಲನ ನೋಡ್ಕೊಂಡು ಯಾವಾಗ್ಲೂ ಅದ್ರ ಕಡೆಗೆ ಎಷ್ಟು ಚೆನ್ನಾಗಿದೆ ಅನ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ. ಅವನು ಯಾರೋ ನಾರ್ಸಿಸ್ಟ್ ಅಂತ ಇದ್ನಂತಲ್ಲ, ಅವನು ಆ ಕೆರೆನಲ್ಲಿ ಬಗ್ ನೋಡ್ಬಿಟ್ಟು ಅವನು ತುಂಬಾ ಸುಂದರನಂತೆ, ಬಗ್ ನೋಡ್ಬಿಟ್ಟು ಆಹಾ ಎಷ್ಟು ಚೆನ್ನಾಗಿದ್ದೀನಿ ಅನ್ಕೊಂಡು ಅದನ್ನೇ ನೋಡ್ಕೊಂಡಿದ್ಬಿಟ್ನಂತೆ, ಊಟ ತಿಂಡಿನೂ ಬಿಟ್ಬಿಟ್ನಂತೆ, ಒಂದ್ ದಿವಸ ಸತ್ತೋದ್ನಂತೆ. ಹಾಗೆ ಮಾಡಬಾರ್ದು. ಪ್ರತಿಫಲನ ನೋಡ್ಕೊಂಡು ಅದು ಪ್ರತಿಫಲನ, ಇದು ನಾನು ಅಂತ ತಿಳ್ಕೋಬೇಕು ಅಂತ ಹೇಳ್ತಿ ದರ್ಪಣ ಪ್ರಕ್ರಿಯೆ. ಸರಿ, ಏನು ಅದು ಪ್ರಕ್ರಿಯೆ ಹೇಗಾಗುತ್ತೆ? ಪ್ರಕ್ರಿಯೆಯಿಂದ ನಮ್ಮ ಮೂಲ ಸ್ವರೂಪವನ್ನ ತಿಳಿಸುವಂಥದ್ದು. ಈ ಕನ್ನಡಿ ನೋಡ್ಕೊಂಡ್ರೆ ನಾನ್ ಕಾಕಿ ಏನಿಂದ ಗೊತ್ತಾಗುತ್ತೆ, ಅದರಿಂದ ಏನ್ರಿ ಪ್ರಯೋಜನ ಅಂದ್ರೆ ಅದನ್ನ ಇನ್ನೂ ಸ್ವಲ್ಪ ವಿಚಾರಿಸ್ಬೇಕು. ಯಾವ ರೀತಿ? ಇವಾಗ ನಮ್ಮ ಗುರುಗಳು ಒಂದು ಉದಾಹರಣೆ ಕೊಡ್ತಾರೆ. ಒಂದು ರಾಕೆಟ್ ಅಲ್ಲಿ ಕೂತ್ಕೊಂಡು ಬಾಹ್ಯಾಕಾಶದಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ
ಈ ಭೂಮಿಯ ಹಂತದಿಂದ ಸಾಕಷ್ಟು ಮೇಲಕ್ಕೆ ಹೋಗ್ಬಿಟ್ರೆ ಅಲ್ಲಿ ಆಕಾಶ ಏನಿರುತ್ತೆ, ಆ ಆಕಾಶ ಸೂರ್ಯನ ಬೆಳಕಿದ್ರೂ ಕೂಡ ಅದು ಕಪ್ಪಗೆ ಕಾಣಿಸುತ್ತೆ. ಇವಾಗ ನಮಗಿಲ್ಲೇನಾಗುತ್ತೆ, ಆಕಾಶ ಬೆಳಗಿನ ಹೊತ್ತಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಆಕಾಶ ನೀಲಿ ಬಣ್ಣ ಕಾಣುತ್ತೆ, ಮೋಡಗಳೆಲ್ಲ ಇರುತ್ತೆ, ಆಮೇಲೆ ಸೂರ್ಯಾಸ್ತಮಾನದಲ್ಲಿ ಕೆಂಪು ಎಲ್ಲ ಕಾಣುತ್ತೆ. ಅದೇ ರಾತ್ರಿ ಹೊತ್ತು ಸೂರ್ಯನ ಬೆಳಕಿಲ್ದೆ ಇರುವಾಗ ಏನಾಗುತ್ತೆ, ಅದು ಆಕಾಶ ಕಪ್ಪಗಿರುತ್ತೆ. ಅದೇ ರೀತಿಯಲ್ಲಿ ಅಲ್ಲಿ ಸೂರ್ಯ ಇದ್ದಾನೆ, ಆದ್ರೂ ಕೂಡ ಅದು ಆಕಾಶ ಕಪ್ಪು ಕಾಣುತ್ತೆ. ಯಾಕೆ ಅಂದ್ರೆ ಹೇಳ್ತಾರೆ, ಅಲ್ಲಿ ಸೂರ್ಯನ ಬೆಳಕನ್ನ ಪ್ರತಿಫಲಿಸುವಂತ ವಸ್ತು ಇಲ್ಲ. ಇಲ್ಲಿ ಏನಾಗುತ್ತೆ, ಭೂಮಿ ಮೇಲೆ ಧೂಳಿನ ಕಣಗಳಿವೆ, ಬೇಕಾದಷ್ಟು ಲಕ್ಷಾಂತರ ಕೋಟ್ಯಾಂತರ ಧೂಳಿನ ಕಣಗಳಿವೆ. ಆ ಧೂಳಿನ ಕಣಗಳು ಸೂರ್ಯನ ಬೆಳಕನ್ನ ಪ್ರತಿಫಲಿಸುತ್ತೆ, ಎಲ್ಲ ದಿಕ್ಕುಗಳಲ್ಲೂ ಪ್ರತಿಫಲಿಸೋದ್ರಿಂದ ಆ ಪ್ರತಿಫಲಿತ ಬೆಳಕು ಈ ಸೃಷ್ಟಿಯಲ್ಲಿ ಎಲ್ಲ ವಸ್ತುಗಳ ಮೇಲೆ ಬೀಳುತ್ತೆ. ಹಾಗೆ ಬಿದ್ದಾಗ ಆ ವಸ್ತುಗಳು ನಮಗೆ ಕಾಣುತ್ತೆ. ಅಂದ್ರೆ ಏನಾಯ್ತು, ನಾವು ಯಾವ್ದಾದ್ರೂ ಒಂದು ವಸ್ತುವನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ, ವಸ್ತು ಕಾಣಿಸ್ತಾ ಇದೆ ಅಂತಂದ್ರೆ ಅದರ ಮೇಲೆ ಸೂರ್ಯನ ಬೆಳಕು ಪ್ರತಿಫಲಿತವಾಗಿದೆ. ವಸ್ತುವನ್ನು ನೋಡ್ತಾ ಇದ್ದೀನಿ ಅಂದ್ರೆ ಸೂರ್ಯನ ಪ್ರತಿಫಲಿತ ಬೆಳಕನ್ನ ನೋಡ್ತಾ ಇದ್ದೀನಿ ಅಂತ ಅರ್ಥ. ಸೂರ್ಯನ ಪ್ರತಿಫಲಿತ ಬೆಳಕನ್ನ ನಾನು ನೋಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಸೂರ್ಯ ಇದ್ದಾನೆ ಖಚಿತವಾಗಿ ಅಂತ ಅರ್ಥ. ಇದು ಒಂದು ಅರ್ಥ ಆಯ್ತು. ಈಗ ಸೂರ್ಯನ ಬೆಳಕು ಇದೆಯಪ್ಪ, ಚೆನ್ನಾಗಿ ಪ್ರತಿಫಲಿತನೂ ಆಗ್ತಾ ಇದೆ, ಧೂಳಿನ ಕಣಗಳೆಲ್ಲ ಇದೆ, ಆದ್ರೆ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ. ಅವಾಗ ಏನ್ ಪ್ರಯೋಜನ? ಯಾವ್ದಾದ್ರೂ ವಸ್ತು ಕಾಣುತ್ತಾ? ಕಾಣ. ಅಂದ್ರೆ ಏನಾಯ್ತು, ವಸ್ತು ಕಾಣ್ಬೇಕಾದ್ರೆ ಸೂರ್ಯನ ಬೆಳಕೋ ಅಥವಾ ಚಂದ್ರನ ಬೆಳಕೋ ದೀಪದ ಬೆಳಕೋ ಯಾವ್ದಾದ್ರೂ ಒಂದು ಬೆಳಕು ಬೇಕು ನಿಜ. ಆದ್ರೆ ಅದ್ರ ಜೊತೆಯಲ್ಲಿ ಈ ಕಣ್ಣಿನ ಮೂಲಕ ಆತ್ಮನ ಬೆಳಕು ಹೊರಸೂಸ್ಬೇಕು, ಚೈತನ್ಯದ ಬೆಳಕು ಹೊರಗೆ ಬಂದು ಆ ವಸ್ತುವಿನ ಮೇಲೆ ಬೀಳ್ಬೇಕು. ಏನಾಗುತ್ತೆ, ಆತ್ಮನ ಚೈತನ್ಯ ಅಂತಃಕರಣದ ಮೇಲೆ ಪ್ರತಿಫಲಿತವಾಗುತ್ತೆ. ಮೊಟ್ಟ ಮೊದಲನೇದಾಗಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇದನ್ನು ಒಳಗೊಂಡ ಅಂತಃಕರಣ, ಅದರ ಮೇಲೆ ಪ್ರತಿಫಲಿತ ಆದ ತಕ್ಷಣ ಆ ಅಂತಃಕರಣಕ್ಕೆ ಚೈತನ್ಯ ಬರುತ್ತೆ. ಆ ಅಂತಃಕರಣಕ್ಕೆ ಚೈತನ್ಯ ಬಂದಾಗ ಆ ಚಿದಾಭಾಸ ಚೈತನ್ಯ ಅಲ್ಲಿರೋದ್ರಿಂದ ಅಂತಃಕರಣಕ್ಕೆ ಚೈತನ್ಯ ಬರುತ್ತೆ. ಅದು ದೇಹದ ಮೇಲೆ ಬಿದ್ದಾಗ ದೇಹಕ್ಕೆ ಚೈತನ್ಯ ಬರುತ್ತೆ. ಅಷ್ಟೊತ್ತು ಜಡವಾಗಿದ್ದ ದೇಹ ಕುಣಿಯಕ್ಕೆ ಶುರುವಾಗುತ್ತೆ, ಚೈತನ್ಯ ಬಂತು. ಹಾಗೆ ಚೈತನ್ಯ ಬಂದ ತಕ್ಷಣ ಎಲ್ಲ ಇಂದ್ರಿಯಗಳ ಮೂಲಕ ಆ ಚೈತನ್ಯದ ಬೆಳಕು ಹೊರಸೂಸುತ್ತೆ, ಎಲ್ಲ ವಸ್ತುಗಳ ಮೇಲೆ ಬೀಳುತ್ತೆ. ಹಾಗೆ ವಸ್ತುಗಳ ಮೇಲೆ ಬಿದ್ದಾಗ ವಸ್ತುಗಳು ಕಾಣುತ್ತೆ. ಮತ್ತೆ ಆ ವಸ್ತುಗಳಿಗೆ ಚೈತನ್ಯ ಬಂದು ಅದು ಇನ್ನೊಂದಕ್ಕೆ ಚೈತನ್ಯ ಕೊಡೋದು ಅದೆಲ್ಲ ಇಲ್ಲ, ಅಲ್ಲಿಗೆ ನಿಲ್ಲತ್ತೆ. ಈ ಚೈತನ್ಯದ ಬೆಳಕು ಈ ಎಲ್ಲ ಇಂದ್ರಿಯಗಳ ಮೂಲಕ ವಸ್ತುಗಳ ಮೇಲೆ ಬಿದ್ದಾಗ ಆ ವಸ್ತುಗಳು ನಮಗೆ ಕಾಣುತ್ತೆ. ಹಾಗೆ ನಮಗೆ ಸೂರ್ಯನ ಪ್ರತಿಫಲಿತ ಬೆಳಕು ವಸ್ತುವಿನ ಮೇಲೆ ಬಿತ್ತು, ವಸ್ತು ಕಾಣ್ತಾ ಇದೆ ಅಂದ್ರೆ ಸೂರ್ಯನ ಪ್ರತಿಫಲಿತ ಬೆಳಕು ಕಾಣ್ತಾ ಇದೆ. ಸೂರ್ಯನ ಪ್ರತಿಫಲಿತ ಬೆಳಕು ಕಾಣ್ತಾ ಇದೆ ಅಂದ್ರೆ ಸೂರ್ಯ ಅಲ್ಲಿದ್ದಾನೆ ಅಂತ ಹೇಗೆ ತಿಳ್ಕೊಂಡು, ಹಾಗೇನೆ ಒಂದು ವಸ್ತು ಕಾಣ್ತಾ ಇದೆ ಅಂದ್ರೆ ಅರಿವಿನ ಬೆಳಕು, ಚೈತನ್ಯದ ಬೆಳಕು ವಸ್ತುವಿನ ಮೇಲೆ ಬೀಳ್ತಾ ಇದೆ. ಅಂದ್ರೆ ವಸ್ತು ಕಾಣ್ತಾ ಇದೆ ಅಂದ್ರೆ ಅರಿವಿನ ಪ್ರತಿಫಲಿತ ಬೆಳಕನ್ನ ನಾನು ನೋಡ್ತಾ ಇದ್ದೀನಿ. ಅರಿವಿನ ಪ್ರತಿಫಲಿತ ಬೆಳಕನ್ನ ನಾನು ನೋಡ್ತಾ ಇದ್ದೀನಿ ಅಂದ್ರೆ ಅರಿವು ಈ ಕಡೆ ಇದೆ, ಮೂಲ ಅರಿವು ಇದೆ, ಅದು ಇರೋದ್ರಿಂದಲೇ ಇದ್ರ ಮೇಲೆ ಪ್ರತಿಫಲಿತ ಬೆಳಕು ಬೀಳ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದಾಗ ನಮಗೆ ಗೊತ್ತಾಗುತ್ತೆ, ಈ ಪ್ರಪಂಚದಲ್ಲಿ ನಾವು ಯಾವ ವಸ್ತುಗಳನ್ನು ನೋಡ್ತೀವೋ ಅವೆಲ್ಲವೂ ಆತ್ಮನಿಗೆ ಹಿಡಿದ ಕನ್ನಡಿಗಳು. ಯಾಕೆಂದ್ರೆ ಆ ಕನ್ನಡಿಯಲ್ಲಿ ನಾನು ನೋಡ್ತಾ ಇದ್ದೀನಿ, ಕಾಣ್ತಾ ಇದೆ ಅಂದ ತಕ್ಷಣ ಏನಾಯ್ತು, ನನ್ನ ಪ್ರತಿಫಲಿತ ಬೆಳಕು ಅಲ್ಲಿ ಬೀಳ್ತಾ ಇದೆ. ಹಾಗಾಗಿ ಆ ಪ್ರತಿಫಲಿತ ಬೆಳಕನ್ನು ನಾನು ನೋಡ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿದ್ದೀನಿ ಅನ್ನೋದು ಸ್ಪಷ್ಟ. ಅದಕ್ಕೆ ರಮಣ ಮಹರ್ಷಿಗಳನ್ನ ಅವರು ಬೆಟ್ಟ ನೋಡ್ತಾ ಕೂತಿರ್ತಾರಂತೆ. ಯಾರೋ ಕೇಳ್ತಾರಂತೆ, ಭಗವಾನ್ ಏನ್ ನೋಡ್ತಾ ಇದ್ದೀರಾ? ನನ್ನನ್ನೇ ನಾನು ನೋಡ್ತಾ ಇದ್ದೀನಿ ಅಂತಾರಂತೆ.
ಅವ್ರಿಗೆ ಅರ್ಥ ಆಗಲ್ಲ, ಇದೇನಿದು ಬೆಟ್ಟ ನೋಡ್ಬಿಟ್ಟು ನನ್ನನ್ನೇ ನೋಡ್ತಾ ಇದ್ದೀನಿ ಅಂತಾರಲ್ಲ, ಹಾಗ ರಮಣರು ಬೆಟ್ಟನಾ ಅಂದ್ರೆ ಅಲ್ಲ. ಈಗೇನ್ ನಾವು ವಿವರಣೆ ಕೊಟ್ವಿ ಅದನ್ನೇ ರಮಣರು ಹೇಳೋದು. ಒಂದು ಬೆಟ್ಟ ನನಗೆ ಕಾಣಿಸ್ತಾ ಇದೆ ಅಂತಂದ್ರೆ ನನ್ನ ಅರಿವಿನ ಬೆಳಕು ಅಲ್ಲಿ ಪ್ರತಿಫಲಿತವಾಗ್ತಾ ಇದೆ. ಅಂದ್ರೆ ಅರಿವಿನ ಪ್ರತಿಫಲಿತ ಬೆಳಕನ್ನ ಅಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ನನ್ನ ಅರಿವನ್ನೇ ನಾನು ತಿಳಿತಾ ಇದ್ದೀನಿ. ನನ್ನ ಅರಿವು ಇಲ್ಲಿದೆ, ಹಾಗಾಗಿ ಆ ವಸ್ತು ನನಗೆ ಕಾಣಿಸ್ತಾ ಇದೆ, ಅರಿವಿನ ಬೆಳಕಿನಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲ ವಸ್ತುಗಳು, ಪ್ರಪಂಚದಲ್ಲಿರುವಂತ ಎಲ್ಲ ವಸ್ತುಗಳು ನನಗೆ ಅಂದ್ರೆ ಆತ್ಮನಿಗೆ ಹೇಳಿದ ಕನ್ನಡಿ. ವಸ್ತುವಿಗೆ ಪ್ರಾಮುಖ್ಯತೆ ಕೊಟ್ಕೊಂಡು ಹೋಗ್ತಿವೆ ಹೊರತು ಅದು ನನ್ನ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದೆ, ನೋಡು ನೋಡು ನೀನ್ ಇದು ಕಾಣ್ತಾ ಇದೆ ಅಲ್ವಾ, ನಿನ್ಗೆ ಯಾವ್ದ್ರಲ್ಲಿ ಕಾಣಿಸ್ತಾ ಇದೆ, ಅರಿವಿನ ಬೆಳಕಲ್ಲಿ ಕಾಣಿಸ್ತಾ ಇದೆ, ನೀನೇ ಅರಿವು, ನೀನೇ ಅರಿವು, ನೋಡ್ಕೋ ತಿಳ್ಕೋ. ಆ ಅರಿವು ಅಸಂಗ, ನಿರಾಕಾರ, ನಿರ್ವಿಕಲ್ಪ, ಶಾಂತ, ತಿಳ್ಕೋ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಚಿಕ್ಕ 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 ದಿನನಿತ್ಯದ ಉದಾಹರಣೆಗಳ ಮೂಲಕ ನಮ್ಮ ಸ್ವರೂಪವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಅಂತ ಈ ದರ್ಪಣ ಪ್ರಕ್ರಿಯೆ ನಮಗೆ ತಿಳಿಸ್ಕೊಡುತ್ತೆ. ಮುಂದೆ ಇನ್ನೊಂದು ಪ್ರಕ್ರಿಯೆ ಜೀವನದ ಆಟ ಅಂತ. ಏನ್ ಜೀವನದ ಆಟ ರೀ, ಸಾಕಾಗಿ ಹೋಗುತ್ತೆ, ಜೀವನ ನಡೆಸೋ ಹೊತ್ತಿಗೆ ಸುಸ್ತಾಗಿ ಹೋಗುತ್ತೆ, ಆಟ ಅಂತೀರಾ ನೀವು ಅಂತ ಹೇಳ್ತೀರಿ. ಅಂದ್ರೆ ಸಂತ ಜ್ಞಾನೇಶ್ವರರು ಒಂದು ಆಟವನ್ನ ತಯಾರು ಮಾಡಿದ್ರಂತೆ. ಅದಕ್ಕೆ ಮೋಕ್ಷ ಪಾಠ ಅಂತಾನು ಹೇಳ್ತಾರೆ. ಯಾವ್ದಪ್ಪ ಅದು ಅಂದ್ರೆ ನಾವೆಲ್ಲ ದಿನನಿತ್ಯ ಚಿಕ್ಕ ವಯಸ್ಸಲ್ಲಿ ಆಡಿರೋದೆ ಹಾವು ಏಣಿ ಆಟ. ಇದನ್ನ ಜೀವನದ ಆಟ, ಮೋಕ್ಷ ಪಾಠ ಅಂತ ಕರೆದ್ರು ಸಂತ ಜ್ಞಾನೇಶ್ವರ. ಏನಿದೆ ಇದರಲ್ಲಿ? ಹಾವು ಏಣಿ ಆಟದಲ್ಲಿ ಎಲ್ರಿಗೂ ಗೊತ್ತಿದೆ, 100 ಮನೆಗಳಿರುತ್ತೆ. ಕೆಲವು ಮನೆಗಳಲ್ಲಿ ಹಾವುಗಳಿರುತ್ತೆ, ಕೆಲವು ಮನೆಗಳಲ್ಲಿ ಏಣಿಗಳಿರುತ್ತೆ. ದಾಳ ಹಾಕೋದು, ದಾಳ ಹಾಕ್ದಾಗ ಸರಿ ಒಂದು 3 ಬೀಳುತ್ತೆ ಅಂತ, ಗರ ಬೀಳುತ್ತೆ ಅಂತ್ಕೊಳ್ಳಿ, 2 1 ಅಂತನೂ ಗರ ಬೀಳುತ್ತೆ. 1 2 3 ಮೂರನೇ ಮನೆಗೆ ಇಡ್ತೀನಿ. ಇಟ್ರೆ ಅಲ್ಲೊಂದು ಏಣಿ ಇರುತ್ತೆ. ಅದು 2ನೇ ಸಾಲಲ್ಲ 3ನೇ ಸಾಲ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ ಆ ಏಣಿ. ಜುಯ್ ಅಂತ ಏಣಿ ಹತ್ಬಿಡ್ತೀನಿ. ಎಷ್ಟು ಬೇಗ ಮೇಲಕ್ಕೆ ಬಂದ್ಬಿಟ್ಟೆ ಅಂತ ಖುಷಿ ಆಗ್ಬಿಡುತ್ತೆ. ಸರಿ ಇನ್ನೊಂದ್ಸರಿ ದಾಳ ಹಾಕ್ತೀನಿ. 5 ಅಂತೇನೋ ಗರ ಬೀಳುತ್ತೆ. 1 2 3 4 5 ನಡೆಸ್ತೀನಿ. ಅಲ್ಲಿ ನೋಡಿದ್ರೆ ಒಂದು ಹಾವು ಕಚ್ಬಿಟ್ಟು ಜರ್ರಂತ 1ನೇ ಮನೆಗೆ ಬಂದ್ಬಿಡ್ತೀನಿ ಕೆಳಗೆ. ಆಯ್ತಲ್ಲ, ಮತ್ತೆ ಮೊದಲಿದ್ದ ಜಾಗಕ್ಕೆ ಬಂದಾಯ್ತು. ಈ ರೀತಿ ಇದು ಆಟ. ಮೇಲಕ್ಕೆ ಹತ್ತೋದು, ಕೆಳಕ್ಕೆ ಇಳಿಯೋದು, ಮೇಲಕ್ಕೆ ಹತ್ತೋದು, ಹಾವಿನ ಕೈ ಕಚ್ಚಿಸ್ಕೊಳ್ಳೋದು, ಕೆಳಕ್ಕೆ ಇಳಿಯೋದು. ಮುಂದುವರಿಯೋದೇ ಕಷ್ಟ. ಹಾಗೂ ಹೀಗೂ ಪ್ರಯಾಸ ಪಟ್ಟು ಗರಗಳನ್ನು ಬೀಳಿಸ್ಕೊಂಡು ಅಕಸ್ಮಾತಾಗಿ ಕೊನೆ ಮನೆಗೆ ಬಂದುಬಿಟ್ರೆ ಅವನ ಆಟದಲ್ಲಿ ಗೆದ್ದ. ತುಂಬಾ ಕಷ್ಟ ಕೊನೆ ಮನೆಗೆ ಬರೋದು. ಆಯ್ತಪ್ಪ ಆಟ ಸರಿ, ನಾವು ಎಲ್ಲ ಆಡಿದೀವ್ರಿ, ಏನ್ ಮಹಾ ಅದೇನ್ರಿ ಹೇಗ್ರಿ ಪ್ರಕ್ರಿಯೆ ಆಟ? ಸಂತ ಜ್ಞಾನೇಶ್ವರರು ಹೇಳ್ತಾರೆ, ಈ ಒಂದು ಏಣಿ ಏನಿದೆ ಇದು ನಮ್ಮ ಪುಣ್ಯ ಕರ್ಮಗಳು, ಹಾವು ಏನಿದೆ ಅದು ಪಾಪ ಕರ್ಮಗಳು. ನಾವು ಪ್ರತಿನಿತ್ಯ ಕರ್ಮ ಮಾಡ್ತೀವಲ್ಲ, ಆಸೆ ಇದೆಯಲ್ಲ, ಈಗಾಗಲೇ ವಿವರಿಸಿದ್ವಲ್ಲ ಆಸೆ ಹೇಗೆ ಬಂತು ಅಂತ. ಹಾಗಾಗಿ ಆ ಆಸೆಯನ್ನು ತೀರಿಸ್ಕೊಳ್ಳೋಕೆ, ನಾನು ಅಪರಿಮಿತ ಆಗೋದಕ್ಕೆ ಕರ್ಮ ಮಾಡ್ತಾ 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 ಹೋಗ್ತೀವಿ. ಕೆಟ್ಟ ಒಳ್ಳೆ ಕರ್ಮಗಳು ಮಾಡ್ಕೊಂಡು ಹೋಗ್ತೀವಿ. ನಮಗಿಲ್ ಅರಿವೇ ಇಲ್ಲದೆ, ಅದ್ ಹೆಂಗ್ರಿ ಕೆಟ್ಟ ಕರ್ಮ ನಾವು ಮಾಡಲ್ಲ ರೀ, ಒಳ್ಳೆ ಕರ್ಮನೇ ನಾವು ಮಾಡೋದು ಅಂತ ಹೇಳಬಹುದು. ಆದ್ರೆ ನಾವು ಮನಸ್ಸಿನಲ್ಲಿ ಒಳ್ಳೆ ಕರ್ಮನೇ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ರು ಎಷ್ಟೋ ಜನಕ್ಕೆ ಅದರಿಂದ ಕೆಟ್ಟದಾಗುತ್ತೆ. ಹಾಗಾಗಿ ನಾವು ಅದನ್ನ ಹೀಗೇ ಅಂತ ನಿರ್ಧರಿಸೋದಕ್ಕೆ ನಮ್ಮ ಕೈಲಾಗಲ್ಲ. ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ. ಹಾಗಾಗಿ ಪಾಪ ಪುಣ್ಯಗಳು ನಮ್ಮನ್ನ ಎಡೆಬಿಡದೆ ಕಾಡುತ್ತವೆ. ಮೇಲಕ್ಕೆ ಹೋಗಕ್ ಬಿಡೋದೇ ಇಲ್ಲ. ಸ್ವಲ್ಪ ಮೇಲಕ್ಕೆ ಹೋಗ್ತೀವಿ, ಕೆಳಕ್ಕೆ ಇಳ್ತೀವಿ, ಮೇಲಕ್ಕೆ ಹೋಗ್ತೀವಿ, ಕೆಳಕ್ಕೆ ಇಳ್ತೀವಿ. ಹೌದು, ಹಾಗಾದ್ರೆ ಹೇಗೆ ಮುಕ್ತಿ, ಹೇಗೆ ಕೊನೆ ಮನೆಗೆ ಹೇಗೆ ಹೋಗೋದು? ಈ ಪುಣ್ಯ ಕರ್ಮಗಳನ್ನ ನಾವ್ ಯಾಕೆ ಮಾಡ್ತೀವಿ? ಇವಾಗ ನೋಡಿ ಅಧಿಕ ಮಾಸ ಅಂತಾರೆ, ಎಲ್ಲಾರೇನು 33 ಎಲ್ಲ 33 ಮಾಡ್ಬೇಕು ಅಂತಾರೆ. ಯಾತಕ್ಕೆ? ನಮಗೇನೋ ಒಳ್ಳೇದಾಗ್ಲಿ ಅಂತ, ಎಲ್ಲ ಸಕಾಮ ನಮಗ್ ಒಳ್ಳೇದಾಗ್ಲಿ ಅಂತ ಪುಣ್ಯದ ಕೆಲಸಗಳನ್ನ ಮಾಡೋದು.
ಹಾಗೆ ಮಾಡ್ತಾ ಇದ್ರೆ ಇಲ್ಲಿಂದ ದಾಟಕ್ಕಾಗಲ್ಲ. ನಿಷ್ಕಾಮ ಕರ್ಮವನ್ನ ಮಾಡ್ಬೇಕು. ನಮಗೆ ಒಳ್ಳೇದಾಗ್ಲಿ ಅನ್ನೋದು ಏನಿಲ್ಲ, ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಸಂತೋಷವಾಗಿ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಅದು ಸುಕೃತಿಯಾಗುತ್ತೆ. ಆ ರೀತಿ ಸುಕೃತಿ ಹೆಚ್ಚಾಗ್ತಾ ಹೋದಾಗ ನಮ್ಮ ಜೀವನದಲ್ಲಿ ಸದ್ಗುರುಗಳ ಪ್ರವೇಶ ಆಗುತ್ತೆ. ಅವರ ಪ್ರವೇಶ ಆದಾಗ ಅವರು ನಮಗೆ ಜ್ಞಾನದ ಬೋಧನೆಯನ್ನ ಮಾಡ್ತಾರೆ, ಆತ್ಮಜ್ಞಾನದ ಬೋಧನೆ. ನೀನು ನಿಜವಾಗ್ಲೂ ದೇಹ ಮನಸ್ಸು ಬುದ್ಧಿ ಅಲ್ಲ, ನಿನ್ನ ಸ್ವರೂಪ ಆನಂದ ಸ್ವರೂಪ. ನೀನ್ ಆನಂದಕ್ಕಾಗಿ ಭಿಕ್ಷೆ ಬೇಡಬೇಕಾಗಿಲ್ಲ, ಆನಂದದಿಂದ ನಿನ್ನ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗು, ಆನಂದಕ್ಕಾಗಿ ಒದ್ದಾಡ್ಬೇಡ ಅಂತ ಅವ್ರು ಹೇಳ್ಕೊಟ್ಟಾಗ ಅದನ್ನ ನಾವು ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ 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 ನಮಗದು ಸ್ಪಷ್ಟವಾದ್ರೆ, ನಾವು ಆ ಜ್ಞಾನದಲ್ಲಿ ನೆಲೆ ನಿಂತ್ರೆ ಆಗ ಜೀವನ್ ಮುಕ್ತರಾಗೋದಕ್ಕೆ ಸಾಧ್ಯ ಆಯ್ತು. ಈ ಜೀವ ಇರೋವಾಗ್ಲೇನೆ, ಇನ್ನು ಸಾಯೋದಕ್ಕೆ ಮುಂಚೆನೆ ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅನ್ನುವ ಒಂದು ಸ್ಪಷ್ಟ ತಿಳುವಳಿಕೆಯಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಯಿತು. ಆಗ ಆಟದ ಕೊನೆ ಮನೆ ತಲುಪಿದ ಲೆಕ್ಕ. ಈ ರೀತಿಯಲ್ಲಿ ಒಂದು ಚಿಕ್ಕ ಆಟ ಪ್ರಕ್ರಿಯೆಯಾಗಿ ನಮ್ಮ ಮೂಲ ಸ್ವರೂಪ ಏನು, ನಾವು ಅದರಲ್ಲಿ ಹೇಗೆ ನೆಲೆಗೊಳ್ಳಬೇಕು, ದಾರಿ ಯಾವುದು ಅನ್ನೋದನ್ನು ಕೂಡ ತುಂಬಾ ಸರಳವಾಗಿ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಮುಂದಿನ ಪ್ರಕ್ರಿಯೆ ಪ್ರಕೃತಿಯ 3 ಗುಣಗಳು. ಎಲ್ರಿಗೂ ಗೊತ್ತಿದೆ ಪ್ರಕೃತಿ 3 ಗುಣಗಳು ಏನು, ಸತ್ವ ರಜಸ್ಸು ತಮಸ್ಸು. ಇದಕ್ಕೆ ನಮ್ಮ ಗುರುಗಳು ಬೇಕಾದಷ್ಟು ಸರ್ತಿ ರಾವಣ ಕುಂಭಕರ್ಣ ವಿಭೀಷಣರ ಉದಾಹರಣೆಯನ್ನು ಕೊಡ್ತಾರೆ. ಕುಂಭಕರ್ಣ ಯಾವಾಗಲೂ ಊಟ ಮಾಡೋದು ನಿದ್ದೆ ಮಾಡೋದು, ಊಟ ಮಾಡೋದು ನಿದ್ದೆ ಮಾಡೋದು, 6 ತಿಂಗಳು ಊಟ 6 ತಿಂಗಳು ನಿದ್ದೆ, ಆಮೇಲೆ ಏನು ವಿವೇಚನೆ ಇಲ್ಲ. ರಾಮನ್ನ ಕೊಲ್ಬೇಕು ಅಂದಾಗ ಒಂದ್ಸರಿ ಹೇಳ್ತಾನೆ, ಬೇಡ ಇದೆಲ್ಲ ಯಾಕೆ ನಿಂಗೆ, ಸುಮ್ಮನೆ ಅವಳು ಕಳಿಸ್ಬಿಡು ಅಂತ. ಇಲ್ಲ ಇಲ್ಲ ನಾನು ಹೇಳ್ದಂಗೆ ಮಾಡ್ಬೇಕು, ಸರಿ ಅಂತಾನೆ, ಹೋಗ್ತಾನೆ, ಯುದ್ಧ ಮಾಡ್ತಾನೆ, ಸಾಯ್ತಾನೆ. ವಿವೇಚನೆನೂ ಇಲ್ಲ. ಯಾರನ್ನ ಕೊಲ್ಬೇಕು ಅಂದ್ರೆ ಕೊಲ್ಲ, ಸರಿನಾ ತಪ್ಪ ಏನೂ ಇಲ್ಲ. ಇದು ತಮೋಗುಣದ ಪ್ರತೀಕ. ಇನ್ನು ರಜೋಗುಣದ ಪ್ರತೀಕ ರಾವಣ ಅಂತ ಹೇಳ್ತಾರೆ. ಯಾವ ತರ? ರಾವಣ ಸದಾ ಚಟುವಟಿಕೆ. ರಜೋಗುಣದವರಿಗೆ ಒಳ್ಳೇದು ಮಾಡ್ತಿರ್ತಾರೆ, ಕೆಟ್ಟದ್ದು ಮಾಡ್ತಿರ್ತಾರೆ. ರಾವಣ ಸಾಕಷ್ಟು ಒಳ್ಳೇದನ್ನು ಮಾಡಿದ್ದಾನೆ, ಅವನು ಭಕ್ತ, ಶಿವನ ಭಕ್ತ, ಆತ್ಮಲಿಂಗವನ್ನೇ ಭೂಮಿಗೆ ತಂದು ಅಷ್ಟು ಶಕ್ತಿವಂತ. ಆದ್ರೆ ಅದ್ರ ಜೊತೆಯಲ್ಲಿ ಈ ಕೆಟ್ಟ ಗುಣಗಳು ಇತ್ತು, ಬೇರೆ ಪರಸ್ತ್ರೀಯ ವ್ಯಾಮೋಹ ಇತ್ತು. ಎಷ್ಟು ಸೀತೆ ಕೇಳ್ಕೊಂಡ್ರು ಬಿಡದೆ ಕರ್ಕೊಂಬಂದ. ಎಷ್ಟು ಜನ ಬೋಧನೆ ಮಾಡಿದ್ರು, ಅವನ ಹೆಂಡತಿ ಬೋಧನೆ ಮಾಡಿದ್ರು, ಮಂಡೋದರಿ ಬೋಧನೆ ಮಾಡಿದ್ರು, ಎಷ್ಟೋ ಜನ ಅವನಿಗೆ ಹೇಳಿದ್ರು ಬೇಡ ಇದೆಲ್ಲ ಬೇಡ ಕೊಟ್ಬಿಡು. ದುರಹಂಕಾರ, ತಂದೆ ಸರಿ ಅನ್ನೋದು, ಇದೆಲ್ಲ ರಜೋಗುಣದ ಪ್ರತೀಕ. ಇವನು ವಿಭೀಷಣ ಸತ್ವಗುಣದ ಪ್ರತೀಕ. ವಿಭೀಷಣ ಅವನು ಅಸುರನೇ ಆಗಿದ್ರು, ರಾವಣ ತಮ್ಮನೇ ಆಗಿದ್ರು, ಅವನು ರಾವಣ ಮಾಡಿದ್ದು ಸರಿಯಲ್ಲ ಅಂತ ಗೊತ್ತಾಯ್ತು. ರಾವಣನಿಗೆ ಬೇಕಾದಷ್ಟು ಬುದ್ಧಿ ಹೇಳ್ದ, ರಾವಣ ಕೇಳಲಿಲ್ಲ. ಹಾಗಿದ್ಮೇಲೆ ಅವನು ಬುದ್ಧಿ ಹೇಳಿದ್ರು ಕೇಳದೆ ಹೋದ್ಮೇಲೆ ಆ ಕೊಚ್ಚೆಲಿರೋದು ತೊಂದ್ರೆ, ತನಗೆ ತೊಂದ್ರೆ, ಹಾಗೆ ಬೇಡ, ಸಹವಾಸವೇ ಬೇಡ ಅಂತ ಅನ್ಕೊಂಡು ಏನ್ ಮಾಡ್ದ, ಅವನು ರಾಮನ ಹತ್ರ ಬಂದ್ಬಿಟ್ಟ. ರಾಮನ ಹತ್ರ ಬಂದು ರಾಮನಿಗೆ ಶರಣಾಗಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ. ಸರಿಯಪ್ಪ, ಇದು 3 ಗುಣಗಳು ಅಂತ ಹೇಳಿದ್ವಿ. ಹಾಗಾದ್ರೆ ನಾವು ಸತ್ವಗುಣವನ್ನ ಆಶ್ರಯಿಸಬೇಕು, ಸತ್ವಗುಣವನ್ನ ವೃದ್ಧಿ ಮಾಡ್ಕೋಬೇಕು, ಸತ್ವಗುಣದಲ್ಲೇ ನೆಲೆ ನಿಲ್ಲಬೇಕು ಅಂತ ಅನ್ಕೋತೀವಿ. ಅವಾಗ ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಸತ್ವಗುಣವನ್ನ ನೀನು ಆಶ್ರಯಿಸು, ಸತ್ವಗುಣವನ್ನ ಉಪಯೋಗಿಸ್ಕೋ, ಆದ್ರೆ ಸತ್ವಗುಣದಲ್ಲಿ ನೆಲೆ ನಿಲ್ಲಬಾರದು, ಸತ್ವಗುಣವನ್ನು ಮೀರ್ಬೇಕು. ಯಾಕೆ ಅಂದ್ರೆ ಅದು ಕೂಡ ಸರಪಳಿನೇ. ಈ ತಮೋಗುಣ ಕಬ್ಬಿಣದ ಸರಪಳಿ, ರಜೋಗುಣ ಬೆಳ್ಳಿ ಸರಪಳಿ, ಮತ್ತು ಸತ್ವಗುಣ ಚಿನ್ನದ ಸರಪಳಿ. ಚಿನ್ನ ನೋಡೋದಕ್ಕೆ ಆದ್ರೆ ಅದು ಸರಪಳಿನೇ, ಬಂಧಿಸುತ್ತೆ.
ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆನೂ ಹೇಳ್ತಾರೆ. 3 ಜನ ಕಳ್ಳರು. ಯಾರೋ ಒಬ್ಬ ಪಾಪ ಕಾಡಲ್ಲಿ ಬರ್ತಾ ಇದ್ನಂತೆ. ಅವನ ಹತ್ರ ಸ್ವಲ್ಪ ಹಣ ಇತ್ತು. 3 ಜನನು ಬಂದು ಅವನು ಚೆನ್ನಾಗಿ ಹೊಡೆದು ಅವನ ಹತ್ರ ಇದ್ದಿದ್ದ ಹಣನೆಲ್ಲ ಲಪಟಾಯಿಸಿದ್ರು. ಒಬ್ಬ ಕಳ್ಳ ಹೇಳ್ದ, ಇವ್ನ ಇಲ್ಲೇ ಕೊಂದು ಹಾಕ್ಬಿಡೋಣ. ಅವನು ತಮೋ ಗುಣದ ಪ್ರತೀಕ. ಆಗ ಎರಡನೇವನಂದ, ಬೇಡ ಬೇಡ, ನಾವ್ಯಾಕೆ ಪಾಪ ಕಟ್ಕೊಳ್ಳೋದು, ಬೇಡ, ಇಲ್ಲೊಂದ್ ಕಡೆ ಕಟ್ ಹಾಕ್ಬಿಡೋಣ ಅವನ್ನ. ಅವನು ರಜೋಗುಣದವನು. ಅವ್ರಲ್ಲಿ ಸ್ವಲ್ಪ ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಕೆಟ್ಟದಾಗಿ ಕಳ್ತನ ಮಾಡ್ದ, ಕಟ್ ಹಾಕೋದು ಅವನ್ನ ಬಿಡ್ದೇನೆ. ಕಟ್ ಹಾಕಿದ್ರು, ಹೋದ್ರು ಎಲ್ಲಾರು. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ 3ನೇ ಕಳ್ಳ ಇದ್ನಲ್ಲ, ಅವನು ಏನೋ ನೆವ ಮಾಡ್ಕೊಂಡು ವಾಪಸ್ ಬಂದು ಇವನ್ನ ಬಿಡಿಸ್ದ. ಬಿಡಿಸ್ಬಿಟ್ಟು, ನೋಡಪ್ಪ, ನೀನ್ ಊರಿಗೆ ಹೋಗು ಅಂತ. ಅವನಿಗೆ ತುಂಬಾ ಸಂತೋಷ ಆಗೋಯ್ತು. ಅಪ್ಪ, ನೀನ್ ನನ್ ಬಿಡಿಸಿದೀರ, ಧನ್ಯವಾದಗಳು. ನೀನು ಬಾ ನನ್ನ ಜೊತೆನಲ್ಲಿ, ನಮ್ಮೂರಿಗೆ ಬಾ, ನಾನು ಎಲ್ರಿಗೂ ಹೇಳ್ತೀನಿ, ನಿನಗೆ ಬಹುಮಾನ ಕೊಡಿಸ್ತೀನಿ. ಅದಕ್ಕೆ ಆ ಕಳ್ಳ ಹೇಳ್ದ, ಇಲ್ಲ ಇಲ್ಲ, ನಾನು ಊರಿಗೆಲ್ಲ ಬರೋದಿಲ್ಲ. ಯಾಕೆಂದ್ರೆ ನಾನು ಕಳ್ಳನೆ, ನಾನು ದೋಚಿದ್ದೀನಿ, ಇನ್ನು ಹಣ ನಾವು 3 ಜನ ಹಂಚ್ಕೋತೀವಿ. ನಾನು ಈ ವೃತ್ತಿ ಬಿಡಕ್ಕಾಗಲ್ಲ ಇವತ್ತಿನ ದಿವಸ. ನಾನು ಅಲ್ಲಿ ಬಂದ್ರೆ ನನ್ಗೆಲ್ಲ ತದಕ್ತಾರೆ, ಕಳ್ತನ ಮಾಡಿದೀನಿ ಅಂತ. ಏನೋ ಸ್ವಲ್ಪ ಒಳ್ಳೆ ಗುಣ ಇದೆ, ಇಲ್ಲ ಅಂತಲ್ಲ, ಆದ್ರೆ ನಾನು ಪೂರ್ತಿ ಅದನ್ನು ಬಿಟ್ಟಿಲ್ಲ. ಹಾಗಾಗಿ ನೀನ್ ಹೋಗ್ಬಾ ಅಂತ ಕಳಿಸ್ಬಿಟ್ಟ ಅವನ್ನ. ಈ ರೀತಿಯಲ್ಲಿ ಸತ್ವಗುಣ ಕೂಡ ಬಂಧನಕಾರಿ. ಯಾವ ತರ ಸತ್ವಗುಣ ಬಂಧನಕಾರಿ? ಸತ್ವಗುಣದಿಂದಲೇ ನಾವು ಈ ಎಲ್ಲ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯ. ಹಾಗಿದ್ಮೇಲೆ ಅದ್ ಹೇಗೆ ನಮಗೆ ಬಂಧನಕಾರಿ ಆಗುತ್ತೆ ಅಂದ್ರೆ, ಹೇಳ್ತಾರೆ, ಸತ್ವಗುಣ ಬಹಳ ನಾಜೂಕಾಗಿ ಕೆಲಸ ಮಾಡುತ್ತೆ. ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮನ್ನ ಸಿಕ್ಕಾಕ್ಸುತ್ತೆ. ಯಾವ ತರ? ಸಾಧನೆ ಮಾಡ್ತಾ ಇರ್ತೀವಿ, ಒಂದ್ ಹಂತದಲ್ಲಿ ಸ್ವಲ್ಪ ಮನಸ್ಸಿಗೆ ಶಾಂತಿ ಬರುತ್ತೆ. ಅವಾಗ ಅನ್ಸುತ್ತೆ, ಶಾಂತವಾಗಿದ್ದೀನಲ್ಲ, ಎಷ್ಟು ಹಾಯಾಗಿದೆ, ಇದಕ್ಕಿಂತ ಇನ್ನೇನ್ ಬೇಕು, ಇನ್ನೇನ್ ಸಾಧನೆ ಮಾಡ್ಬೇಕು, ಯಾಕೆ ಒದ್ದಾಡ್ಬೇಕು, ಆರಾಮಾಗಿರೋಣ. ಭಕ್ತರಾದ್ರೆ ನೋಡಿ, ಭಜನೆಯಲ್ಲಿ ಎಷ್ಟು ಆನಂದ, ಹಾಯಾಗಿದೆ, ಭಜನೆ ಮಾಡ್ಕೊಂಡು ಇದ್ಬಿಟ್ರಾಯ್ತು. ಕ್ರಿಯಾ ಯೋಗಿಗಳು, ಆಹಾ, ಏನು ಪ್ರಾಣಾಯಾಮ ಎಲ್ಲ ಮಾಡ್ಕೊಂಡು ಏನು ಗಾಢ ಸಮಾಧಿಯಲ್ಲಿ ಇಟ್ಕೋಬಹುದು, ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ಲೇ ಮೆಲ್ಲಗೆ ನಿಲ್ಲಿಸ್ಬಿಡುತ್ತೆ. ನಮ್ಮನ್ನ ಇನ್ನೂ ಸಾಧನೆ ಮಾಡಿ ಜೀವನ್ಮುಕ್ತರಾಗೋ ಹಂತಕ್ಕೆ ತಲುಪಕ್ಕೆ ಬಿಡಲ್ಲ. ಮೊದಲು ಅದೇ ಸಹಾಯ ಮಾಡಿರೋದು, ಆದ್ರೆ ಮೆಲ್ಲ ಕಟ್ಟಾಕತ್ತೆ. ಅದಕ್ಕೆ ಎಚ್ಚರಿಕೆ ಕೊಡ್ತಾರೆ, ಈ ಪ್ರಕೃತಿಯ 3 ಗುಣಗಳಲ್ಲಿ ತಿಳ್ಕೊಳ್ಳಿ. 3 ಗುಣಗಳನ್ನ, ಸತ್ವಗುಣವನ್ನ ಉಪಯೋಗಿಸ್ಕೊಳ್ಳಿ, ಆದ್ರೆ ಅಲ್ಲೇ ನಿಲ್ಬೇಡಿ, ಗುಣಾತೀತರಾಗಿ ಅಂತ. ಪ್ರಕೃತಿಯ 3 ಗುಣಗಳು ಅನ್ನೋ ಒಂದು ಪ್ರಕ್ರಿಯೆಯ ಮೂಲಕ ನಾವು ತಿಳ್ಕೊಳ್ಬಹುದು. ತಮೋಗುಣವನ್ನ ದಾಟಬೇಕು, ರಜೋಗುಣವನ್ನ ದಾಟಬೇಕು, ಸತ್ವಗುಣಕ್ಕೆ ಬರಬೇಕು, ಸತ್ವಗುಣದಲ್ಲಿ ಸಾಧನೆ ಮಾಡಬೇಕು, ನಂತರ ಸತ್ವಗುಣವನ್ನು ಕೂಡ ದಾಟಿ ಗುಣಾತೀತರಾಗಬೇಕು ಅನ್ನೋದನ್ನ ಈ ಒಂದು ಪ್ರಕ್ರಿಯೆ ತಿಳಿಸ್ಕೊಡುತ್ತೆ. ಮುಂದಿನ ಪ್ರಕ್ರಿಯೆ ಅಷ್ಟಾಂಗ ಜ್ಞಾನ ಮಾರ್ಗ. ಏನಿದು ಅಷ್ಟಾಂಗ ಜ್ಞಾನ ಮಾರ್ಗ? ಅಷ್ಟಾಂಗ ಯೋಗ ಮಾರ್ಗವನ್ನ ನಾವು ಕೇಳಿದೀವಪ್ಪ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಯಾರಿದು? ಜ್ಞಾನ ಮಾರ್ಗ ಯಾವ್ದಿದು ಅಂತಂದ್ರೆ, ಶಂಕರಾಚಾರ್ಯರು ಅಷ್ಟಾಂಗ ಯೋಗ ಮಾರ್ಗಕ್ಕೆ ಹೋಲಿಸಿ ಅಷ್ಟಾಂಗ ಜ್ಞಾನ ಮಾರ್ಗವನ್ನ ಹೇಳಿದ್ದಾರೆ. ಅದರಲ್ಲಿ ಅವರು 15 ಅಂಗಗಳನ್ನು ಹೇಳಿದ್ದಾರೆ. ಆದ್ರೆ ಈಗ ನಾವು ಇದರಲ್ಲಿರೋ 8 ಅಂಗಗಳಿಗೆ ಅನುಗುಣವಾಗಿ 8ಅನ್ನು ಮಾತ್ರ ನೋಡೋಣ. ಸಾಮಾನ್ಯವಾಗಿ ಯೋಗ ಮಾರ್ಗ ಅದು ನಿಯಂತ್ರಣದ ಮಾರ್ಗ, ಎಲ್ರಿಗೂ ಗೊತ್ತಿದೆ. ಜ್ಞಾನ ಮಾರ್ಗದಲ್ಲಿ ಏನು ನಿಯಂತ್ರಣ ಏನೂ ಇಲ್ಲ. ಯಾವ ರೀತಿ ನಿಯಂತ್ರಣ ಇಲ್ಲದೆ ಹೆಂಗೆ ಮಾಡೋದು ಅನ್ನೋದನ್ನು ನೋಡಿ. ಈಗ ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಮೊದಲನೇದಾಗಿ ಯಮ. ಯಮ ಅಂದ್ರೇನು? ಅದರಲ್ಲಿ ಹಿಂಸೆ ಮಾಡಬಾರ್ದು, ಅಹಿಂಸಾ ಪಾಲನೆ ಮಾಡಬೇಕು, ಸುಳ್ಳು ಹೇಳಬಾರ್ದು, ಸತ್ಯವನ್ನ ಹೇಳಬೇಕು, ಕಳ್ಳತನ ಮಾಡಬಾರ್ದು ಅಂದ್ರೆ ಅಸ್ಥೇಯ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಅಪರಿಗ್ರಹ ಅಂದ್ರೆ ಬೇರೆಯವರ ವಸ್ತುವನ್ನು ತಗೊಳ್ಬಾರ್ದು. ಇದನ್ನ ಯಮ ಹೇಳುತ್ತೆ. ಬ್ರಹ್ಮಚರ್ಯ ಪಾಲನೆ ಅಂದ್ರೆ ಎಲ್ಲ ನಮ್ಮ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸ್ಬೇಕು.
ಹಾಗಾದ್ರೆ ಅಷ್ಟಾಂಗ ಜ್ಞಾನ ಮಾರ್ಗ ಏನ್ ಹೇಳುತ್ತೆ? ಅದು ಹೇಳುತ್ತೆ ಅಷ್ಟೆಲ್ಲ ಕಠಿಣವಾದ ನಿಗ್ರಹ ಏನು ಬೇಡ. ಇಲ್ಲಿ ಸಹಜವಾದ ವೈರಾಗ್ಯ ಬರಬೇಕು ಅಂತ ಹೇಳ್ತಾರೆ. ಯಾವ ತರ ಸಹಜ ವೈರಾಗ್ಯ? ನಮ್ಮ ಗುರುಗಳು ಒಂದು ಉದಾಹರಣೆ ಕೊಡ್ತಾರೆ. ಗೋಲಿ ಉದಾಹರಣೆ. ಇವಾಗೆಲ್ಲ ಯಾರು ಮಕ್ಕಳು ಗೋಲಿ ಆಡೋದೇ ಇಲ್ಲ ಬಿಡಿ. ಅವರು ಚಿಕ್ಕವರಾಗಿದ್ದಾಗ ಅವ್ರು ಗೋಲಿ ಆಡ್ತಾ ಇದ್ರು ಅಂತ ಅದಕ್ಕೆ ಅವರು ಆ ಉದಾಹರಣೆ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಗೋಲಿ ಆಡ್ತಿದ್ದಾಗ ಅಕಸ್ಮಾತ್ ಒಂದು ಗೋಲಿ ಕಳೆದು ಹೋದ್ರೆ ಅಥವಾ ಯಾರೋ ಒಬ್ಬ ಒಂದು ಗೋಲಿ ತಗೊಂಡ್ಬಿಟ್ರೆ, ಅಯ್ಯೋ 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 ಏನ್ ರಂಪ ರಾಧ ಅಂತ ಹತ್ತು ಕರೆದು ರಂಪ, ಅದು ವಾಪಸ್ ಮತ್ತೆ ಗೋಲಿ ಸಿಗ್ಲೇಬೇಕು, ಅಲ್ಲಿವರೆಗೂ ಬಿಡಲ್ಲ. ಆ ರೀತಿ ಆ ಗೋಲಿ ಮೇಲೆ ಅಷ್ಟೊಂದು ವ್ಯಾಮೋಹ ಇರುತ್ತೆ. ಯೋಗ ಮಾರ್ಗ ಹೇಳುತ್ತೆ ನಿಗ್ರಹ ಮಾಡು, ಗೋಲಿ ಬೇಡ ಅಂತ ಹೇಳು ಅಂತ ಹೇಳುತ್ತೆ. ಜ್ಞಾನ ಮಾರ್ಗ ಹಾಗೆ ಹೇಳ. ಜ್ಞಾನ ಮಾರ್ಗದಲ್ಲಿ ಏನು ಅಂದ್ರೆ, ಈಗ ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ಆ ವ್ಯಕ್ತಿಗೆ ತಗೊಳಪ್ಪ 100 ಗೋಲಿ ತಗೋ ಉಚಿತವಾಗಿ ಅಂತ ತಂದ್ಕೊಟ್ರು ಅವ್ನು ತಗೋತಾನ? ಬೇಡ ಬೇಡ ಅಂತಾನೆ. ಯಾಕೆ? ಗೋಲಿಯಿಂದ ಅವನಿಗೆ ಏನು ಉಪಯೋಗ ಇಲ್ಲ ಇವಾಗ ಅಂತ ಗೊತ್ತಾಗಿದೆ. ಸಹಜವಾಗಿ ಗೋಲಿ ಬಗ್ಗೆ ವೈರಾಗ್ಯ ಬಂದ್ಬಿಟ್ಟಿದೆ. ಈ ರೀತಿ ಸಹಜವಾಗಿ ವೈರಾಗ್ಯ ಬರಬೇಕು ಅಂತ ಹೇಳುತ್ತೆ. ಅಲ್ರಿ, ಅವನ್ ಚಿಕ್ಕವನಾಗಿದ್ದಾಗ ಗೋಲಿ ಮೇಲೆ ಆಸೆ ಇತ್ತು, ದೊಡ್ಡವನಾದ್ಮೇಲೆ ಗೋಲಿ ಮೇಲೆ ಇಷ್ಟ ಇಲ್ಲಪ್ಪ, ಅವಾಗ ಸಹಜ ವೈರಾಗ್ಯ. ಆ ತರಹ ಏನ್ ಪ್ರಯೋಜನ ಅಂತ ಕೇಳಿದ್ರೆ ಅದು ನಿಜಾನೇ. ಯಾಕೆಂದ್ರೆ ಶಂಕರಾಚಾರ್ಯರೇ ಹೇಳ್ತಾರೆ, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿನಸಕ್ತಃ ಅಂತಾರೆ. ಒಂದೊಂದು ಹಂತದಲ್ಲಿ ಒಂದೊಂದು ಆಸಕ್ತಿ ಇರುತ್ತೆ. ದೊಡ್ಡವರಾದ್ಮೇಲೆ ಗೋಲಿ ಏನೋ ಬೇಡದೇ ಇರ್ಬೋದು, ಆದ್ರೆ ಹುಡುಗಂಗೆ ಹುಡುಗಿ ಮೇಲೆ ಆಸೆ, ಹುಡುಗನ ಮೇಲೆ ಆಸೆ, ಅದು ಹೋಗುತ್ತಾ? ಹೋಗಲ್ಲ. ಒಂದ್ ವಯಸ್ಸಾದ್ಮೇಲೆ ಅಯ್ಯೋ ಮನೆ ಕಟ್ಬೇಕು, ಮಗಳ ಮದುವೆ ಮಾಡ್ಬೇಕು, ಇದೆಲ್ಲ ಇರುತ್ತೆ. ಪೂರ್ತಿ ವಯಸ್ಸಾದ್ಮೇಲೆ ಅಯ್ಯೋ ಕಾಯಿಲೆ, ಆ ಕಾಯಿಲೆ, ಈ ಕಾಯಿಲೆ, ಯಾರು ನೋಡ್ಕೊಳ್ತಾ ಇಲ್ಲ, ನನ್ನನ್ನು ಯಾರು ಮಾತಾಡ್ಸಲ್ಲ, ಅದು ಇದು ಹೊಳೋ ಅಂತ ಅಳೋದು. ಎಲ್ರಿ ವೈರಾಗ್ಯ, ಸಹಜ ವೈರಾಗ್ಯ? ಏಕೆ ಹೇಳ್ತಾರೆ? ನಿತ್ಯ ಅನಿತ್ಯ ವಸ್ತು ವಿವೇಕ, ಆತ್ಮ ಅನಾತ್ಮ ವಿವೇಕ, ಜಡ ಚೈತನ್ಯ ವಿವೇಕ, ಸತ್ಯ ಮಿಥ್ಯ ವಿವೇಕ, ಈ ವಿವೇಕಗಳನ್ನ ಫಸ್ಟ್ ತಿಳ್ಕೋ. ಅದು ಏನ್ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋ. ಸತ್ಯದ ಕಡೆಗೆ ಹೋಗು, ಮಿಥ್ಯವನ್ನ ಬಿಡು, ನಿತ್ಯವನ್ನ ಹಿಡಿ, ಅನಿತ್ಯವನ್ನ ಬಿಡು. ಜಡದಿಂದ ಏನು ಪ್ರಯೋಜನ ಇಲ್ವಾ? ಇಲ್ಲ. ಚೈತನ್ಯದ ಕಡೆಗೆ ಮುಖ ಮಾಡು. ಹಾಗೆ ಮಾಡಿದಾಗ ಆ ಒಂದು ವಿವೇಕವನ್ನ ಗಳಿಸ್ಕೊಂಡಾಗ, ವಿವೇಕ ಬಹಳ ಪ್ರಧಾನ, ವಿವೇಕವನ್ನ ಗಳಿಸ್ಕೊಂಡಾಗ ತಾನ್ ತಾನೇ ಗೊತ್ತಾಗತ್ತೆ ಈ ಒಂದು ವಸ್ತುಗಳಲ್ಲಿ ಶಾಶ್ವತವಾದ ಸುಖ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ವಸ್ತುವಿನಿಂದ ತಾನಾಗಿ ಸುಖ ಬಂದಾಗ ಸುಖ ಕೊಡಬೇಡ ಅಂತ ಏನ್ ಹೇಳಲ್ಲ, ಆದ್ರೆ ಅದಿಲ್ಲದೆ ಇದ್ದಾಗ ಅದನ್ನ ಅರಸ್ಕೊಂಡು ಹೋಗ್ಬೇಡ, ಒದ್ದಾಡ್ಬೇಡ ಅದಕ್ಕೋಸ್ಕರ. ಯಾಕೆಂದ್ರೆ ಅದರ ಸುಖ ಅಲ್ಪ. ನಿನ್ನ ಸುಖ ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳೋದ್ರಲ್ಲಿದೆ, ಅಲ್ಲಿ ಶಾಶ್ವತವಾದ ಆನಂದ ಇದೆ. ಅದನ್ನು ತಿಳ್ಕೊ, ವಿವೇಕವನ್ನು ಉಪಯೋಗಿಸು. ಈ ನಿಯಂತ್ರಣ ಏನೂ ಬೇಕಿಲ್ಲ, ಆ ರೀತಿ ವಿಚಾರ ಮಾಡು ಅಂತ ಹೇಳುತ್ತೆ ಅಷ್ಟಾಂಗ ಜ್ಞಾನ ಮಾರ್ಗದ ಯಮ. ಇನ್ನು ನಿಯಮ. ನಿಯಮ ಏನು ಅಂದ್ರೆ ಕೆಲವು ಶಿಸ್ತುಗಳು. ಏನ್ ಶಿಸ್ತು? ಶೌಚ ಅಂದ್ರೆ ದೇಹವನ್ನ ಮನಸ್ಸನ್ನ ಶುಚಿಯಾಗಿಟ್ಕೊಳ್ಳೋದು, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇದೆಲ್ಲ ನಿಯಮ. ಕೆಲವು ಕಟ್ಟುಪಾಡುಗಳು. ಬೆಳಗ್ಗೆ ಬೇಗ ಏಳೋದು, ಇಂಥ ಸಮಯದಲ್ಲಿ ಜಪ ಮಾಡೋದು, ಇಂಥ ಸಮಯದಲ್ಲಿ ಧ್ಯಾನ ಮಾಡೋದು, ಇದೆಲ್ಲ. ಹಾಗಾದ್ರೆ ಜ್ಞಾನ ಮಾರ್ಗದಲ್ಲಿ ಏನು ನಿಯಮ? ನಾನು ಯಾರು ಅನ್ನೋ ವಿಚಾರದ ಕಡೆಗೆ ಸದಾ ನಮ್ಮ ಗಮನವನ್ನ ಇಡೋದೇ ನಿಯಮ. ಅದೊಂದು ಮಾಡು, ಬೇರೆದೆಲ್ಲ ತಲೆ ಕೆಡ್ಸ್ಕೋಬೇಡ. ಬೇಗ ಹೇಳ್ಬೇಕು, ಏನ್ ಪರವಾಗಿಲ್ಲ, ನಿಂಗೆ ಎಷ್ಟೊತ್ತು ಹೇಳ್ತೀವೋ ಹೇಳು. ಆದ್ರೆ ಕಣ್ಣ ಬಿಟ್ಟ ತಕ್ಷಣ ಏನ್ ವಿಚಾರ ಬರ್ಬೇಕು? ನಾನು ಯಾರು ವಿಚಾರ. ಆ ವಿಚಾರದಲ್ಲೇ ನಿನ್ನ ಮನಸ್ಸನ್ನ ಇಡು. ಇದು ನಿಯಮ. ಈ ನಿಯಮವನ್ನ ಪಾಲನೆ ಮಾಡು, ಬೇರೆ ನಿಯಮಗಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡ ಅಂತ ಹೇಳುತ್ತೆ. ಇನ್ನದರಲ್ಲಿ ಯೋಗ ಮಾರ್ಗದಲ್ಲಿ ಮೂರನೇದು ಆಸನ.
ಸುಖಾಸನ, ಸಿದ್ಧಾಸನ, ಪದ್ಮಾಸನ, ಈ ತರ ಬೇರೆ ಬೇರೆ ಆಸನಗಳಿವೆ. ಮೊದಲು ಆಸನ ಸಿದ್ಧಿಯನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಆಸನ ಸಿದ್ಧಿ ಆಗದೆ ಹೋದ್ರೆ ಹಿಂಗ್ ಕೂತ್ಕೊಳ್ಳೋದು, ಸ್ವಲ್ಪ ಹಿಂಗ್ ಕೂತ್ಕೊಳ್ಳೋದು, ಹಿಂಗ್ ಮಾಡೋದು, ಹಂಗ್ ಮಾಡೋದು ಮಾಡ್ತಾ ಇದ್ರೆ, ಮೈಯನ್ನ ಅಲ್ಲಾಡಿಸ್ತಾ ಇದ್ರೆ ಮನಸ್ಸು ಅಲ್ಲಾಡ್ತಾ ಇರುತ್ತೆ. ಅವಾಗ ಎಲ್ಲಿ ಮುಂದಿನ ಹಂತಗಳಿಗೆ ಹೋಗಕ್ ಸಾಧ್ಯ? ಅದಕ್ಕೆ ಯೋಗ ಮಾರ್ಗದಲ್ಲಿ ಆಸನ ಸಿದ್ಧಿ ಬಹಳ ಮುಖ್ಯ. ಸರಿಯಾದ ಆಸನದಲ್ಲಿ ನಾವು ನಿಶ್ಚಲವಾಗಿ ಕೂತ್ಕೊಳ್ಳಕ್ಕಾಗ್ಬೇಕು. ಅದನ್ನ ಮಾಡ್ಕೊಂಡ ಮೇಲೆ ಮುಂದಿನ ಹಂತ. ಹಾಗಾದ್ರೆ ಅಷ್ಟಾಂಗ ಜ್ಞಾನ ಮಾರ್ಗದಲ್ಲಿ ಏನದು ಆಸನ? ಏನ್ ಮಾಡ್ಬೇಕು? ಮನಸ್ಸು ಎಲ್ಲಿ ಆಸೀನವಾಗಿದೆ ಅನ್ನೋದನ್ನ ನೋಡು. ನೀನ್ ದೊಡ್ಡದಾಗಿ ಪದ್ಮಾಸನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗಂಟೆಗಟ್ಲೆ ಅಭ್ಯಾಸ ಮಾಡ್ಬಿಟ್ಟು ಕೂತ್ಕೊಂಡು ಮನಸ್ಸು ಎಲ್ಲಿದೆ? ಅಲ್ಲೆಲ್ಲೋ ಓಡ್ತಾ ಇದೆ, ಯಾರೋ ಹುಡುಗಿ ಹಿಂದೆ ಹೋಗ್ತಾ ಇದೆ, ಅಥವಾ ಯಾವ್ದೋ ಹುಡುಗನ ಹಿಂದೆ ಹೋಗ್ತಾ ಇದೆ. ಏನ್ ಪ್ರಯೋಜನ ಆಯ್ತು? ಯಾವ ಆಸನ ಸಿದ್ಧಿ ಆದ್ರೆ ಏನು? ಅದಲ್ಲ. ನಿನ್ನ ಮನಸ್ಸು ಎಲ್ಲಿ ಆಸೀನವಾಗಿದೆ? ನಾನು ಅನ್ನೋ ವಿಚಾರದಲ್ಲಿ ಆಸೀನವಾಗಿದ್ಯಾ ಮನಸ್ಸು? ಸಾಕು. ನೀನ್ ಯಾವ ಆಸನ ಬೇಕಾದ್ರೂ ಹಾಕು. ನೀನ್ ಪದ್ಮಾಸನದಲ್ಲಾದ್ರೂ ಕೂತ್ಕೋ, ಸುಖಾಸನದಲ್ಲಾದ್ರೂ ಕೂತ್ಕೋ, ಶವಾಸನದಲ್ಲಿ ಮಲಕ್ಕೋ. ಮನಸ್ಸು ಎಲ್ಲಿ ಆಸೀನವಾಗಿದೆ ಅನ್ನೋದ್ರ ಕಡೆಗೆ ನಿನ್ನ ದೃಷ್ಟಿ ಇರ್ಲಿ ಅಂತ ಹೇಳುತ್ತೆ. ಇನ್ನು 4ನೇದು ಪ್ರಾಣಾಯಾಮ. ಯೋಗ ಮಾರ್ಗದಲ್ಲಿ ಪ್ರಾಣಾಯಾಮ ಏನೇನು? ರೇಚಕ, ಪೂರಕ, ಕುಂಭಕ. ರೇಚಕ ಅಂದ್ರೇನು? ಉಸಿರನ್ನ ಹೊರಗಡೆ ಬಿಡೋದು. ಪೂರಕ ಅಂದ್ರೆ ಉಸಿರನ್ನ ಒಳಗಡೆಗೆ ಎಳ್ಕೊಳ್ಳೋದು. ಕುಂಭಕ ಅಂದ್ರೆ ಉಸಿರನ್ನ ಅಲ್ಲೇ ಹಿಡಿದು ನಿಲ್ಲಿಸ್ಕೊಳ್ಳೋದು. ಹಾಗೆ ಮಾಡಿದಾಗ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ಪ್ರಾಣಾಯಾಮದಿಂದ ಅಂತ ಯೋಗ ಮಾರ್ಗ ಹೇಳುತ್ತೆ. ಜ್ಞಾನ ಮಾರ್ಗ ಏನ್ ಹೇಳುತ್ತೆ? ರೇಚಕ ಏನನ್ನು ಹೊರಕ್ ಬಿಡ್ಬೇಕು? ಉಸಿರು ಹೊರಕ್ ಬಿಡೋದು ಅದು ನಡೀತಾ ಇರುತ್ತೆ ತಾನಾಗಿ ಯಾಂತ್ರಿಕವಾಗಿ. ಅದ್ರ ಕಡೆಗೆ ಯೋಚನೆ ಮಾಡ್ಬೇಡ. ದೇಹ, ಮನಸ್ಸು, ಬುದ್ಧಿ, ನಾನು ಅನ್ನೋ ಭಾವನೆಯನ್ನ ಹೊರಕ್ಕೆ ಬಿಡು. ಜಗತ್ತು ಸತ್ಯ ಅಂತ ತಿಳ್ಕೊಂಡಿದೆಯಲ್ಲ, ಆ ಭಾವನೆಯನ್ನ ಹೊರಕ್ಕೆ ಬಿಡು. ಜಗತ್ತು ಮಿಥ್ಯ ಅಂತ ತಿಳ್ಕೊ. ಹೊರಕ್ಕೆ ಇದೆರಡನ್ನು ಬಿಡು. ಪೂರಕ ಏನನ್ನು ಒಳಗೆ ತಗೋಬೇಕು? ನಾನು ಶುದ್ಧ ಆತ್ಮ ಸ್ವರೂಪ ಅನ್ನುವುದನ್ನ ಒಳಕ್ಕೆ ತಗೋ. ಆ ಚಿಂತನೆಯನ್ನು ಒಳಕ್ಕೆ ತಗೋ. ಜಗತ್ತು ಬ್ರಹ್ಮವೇ. ಜಗತ್ತು ನೋಡ್ತಾ ಇರೋ ಹಾಗೆ ಮಿಥ್ಯ, ಆದ್ರೆ ಆ ಜಗತ್ತು ಬ್ರಹ್ಮವೇ, ಬ್ರಹ್ಮವಾಗಿ ಅದು ಸತ್ಯ ಅನ್ನುವ ವಿಚಾರವನ್ನ ಒಳಕ್ಕೆ ತಗೋ. ಅದು ಪೂರಕ. ಕುಂಭಕ ಏನು? ಈ ಒಳಕ್ಕೆ ತಗೊಂಡಿದ್ದ ವಿಷಯಗಳನ್ನ ಅದರಲ್ಲಿ ನೆಲೆ ನಿಲ್ಲಬೇಕು, ಅದರಲ್ಲೇ ಪ್ರತಿಷ್ಠಾಪನೆ ಆಗ್ಬೇಕು. ಅದು ಕುಂಭಕ ಅಂತ ಹೇಳುತ್ತೆ. ಆಯ್ತು. ಯಮ, ಆಸನ, ಪ್ರಾಣಾಯಾಮ ಆಯ್ತು. ಪ್ರತ್ಯಾಹಾರ, ಪ್ರತಿಯಾಹಾರ. ಯೋಗ ಮಾರ್ಗದಲ್ಲಿ ಏನ್ ಹೇಳುತ್ತೆ ಪ್ರತ್ಯಾಹಾರಕ್ಕೆ? ಮನಸ್ಸು ಹೊರಗಡೆ ಓಡ್ತಾ ಇರುತ್ತೆ. ಆ ಮನಸ್ಸನ್ನ, ಓಡ್ತಾ ಇರೋ ಮನಸ್ಸನ್ನ ತಂದು ಒಳಕ್ಕೆ ನಿಲ್ಲಿಸ್ಕೋಬೇಕು. ಹೋಗ್ತಾ ಇರತ್ತೆ ಒಳಕ್ಕೆ, ಹೋಗ್ತಾ ಇರತ್ತೆ ಒಳಕ್ಕೆ, ನಿಯಂತ್ರಣ ಮಾಡಿ ಒಳಗೆ ತಂದು ನಿಲ್ಲಿಸೋದು. ಇದು ಪ್ರತ್ಯಾಹಾರ. ಅಷ್ಟಾಂಗ ಜ್ಞಾನ ಮಾರ್ಗ ಏನ್ ಹೇಳುತ್ತೆ? ಹೋಗ್ಲಿ ಬಿಡೋ ಮನಸ್ಸು. ಎಲ್ಲಿ ಹೋಗುತ್ತೆ? ಹುಡುಗನ ಮೇಲೆ ಹೋಗುತ್ತಾ? ಹುಡುಗಿ ಮೇಲೆ ಹೋಗುತ್ತಾ? ಜಿಲೇಬಿ ಮೇಲೆ ಹೋಗುತ್ತಾ? ಜಾಮೂನ್ ಮೇಲೆ ಹೋಗುತ್ತಾ? ಅಲ್ಲಿರೋದು ಏನು? ಅಲ್ಲಿರೋದು ಬ್ರಹ್ಮವೇ ಅಂತ ತಿಳ್ಕೊ. ನಾಮರೂಪಗಳು ಮಿಥ್ಯ, ಅಲ್ಲಿರುವ ಅಸ್ತಿತ್ವ ಸತ್ಯ. ನಾಮರೂಪಗಳಿಗೆ ಪ್ರಾಮುಖ್ಯತೆ ಕೊಡಬೇಡ. ಅದರ ಹಿಂದಿನ ಮೂಲ ಸ್ವರೂಪ ಏನಿದೆ ಅದಕ್ಕೆ ಪ್ರಾಮುಖ್ಯತೆ ಕೊಡು. ಅಂದಾಗ ಏನಾಗುತ್ತೆ? ತನ್ನಿಂದ ಬೇರೆ ಒಂದು ವಸ್ತು ಇದೆ ಅಂತ ಇಂದ್ರಿಯಗಳಿಗೆ ಅನ್ನಿಸಿದಾಗ ಅದ್ರ ಕಡೆಗೆ ಹೋಗ್ಬೇಕು, ಅದರಿಂದ ವಾಪಸ್ ತಕೊಂಡ್ಬರ್ಬೇಕು. ಇಲ್ಲಿ ಬೇರೆಯಾಗಿ ಏನು ಇಲ್ವೇ ಇಲ್ಲ, ಎಲ್ಲ ಬ್ರಹ್ಮವೇ. ಯಾವ್ದ್ರ ಕಡೆಗೆ ಹೋದ್ರು ಅದು ಬ್ರಹ್ಮ, ಇದು ಬ್ರಹ್ಮ, ಇದು ಬ್ರಹ್ಮ, ಅದು ಬ್ರಹ್ಮ, ಇರೋದೇ ಬ್ರಹ್ಮ. ಹಾಗಾಗಿ ಪ್ರತ್ಯಾಹಾರ ಸರಳ ಸುಲಭ ಆಗೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದಿದ್ದು ಧಾರಣ. ಅಂದ್ರೆ ನಾವು ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವಂಥದ್ದು.
ಯೋಗ ಮಾರ್ಗದಲ್ಲಿ. ಜ್ಞಾನ ಮಾರ್ಗದಲ್ಲಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ವಿಚಾರದಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವಂಥದ್ದು ಧಾರಣ. ಧ್ಯಾನ ಯೋಗ ಮಾರ್ಗದಲ್ಲಿ ಈ ರೀತಿ ಧಾರಣದಿಂದ ಕೇಂದ್ರೀಕೃತಗೊಂಡ ಮನಸ್ಸನ್ನ ತೈಲಧಾರೆಯ ಹಾಗೆ ಸತತವಾಗಿ ಧ್ಯೇಯ ವಸ್ತುವಿನ ಕಡೆಗೆ ಹರಿಸುವಂಥದ್ದು. ಜ್ಞಾನ ಮಾರ್ಗದಲ್ಲೂ ಅಷ್ಟೇ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋ ಒಂದು ಧಾರಣದಿಂದ ಏನು ಬಂದಿತ್ತು ಅದರ ಕಡೆಗೇ ಮನಸ್ಸನ್ನ ತೈಲಧಾರಿಯಾಗಿ ಹರಿಸೋದು, ಅದೇ ವಿಚಾರ ಕಡೆಗೆ ಮನಸ್ಸನ್ನ ಇಡುವಂಥದ್ದು ಧ್ಯಾನ. ಮುಂದೆ ಸಮಾಧಿ. ಈ ಧ್ಯಾನದ ಮೂಲಕ ಧ್ಯೇಯ ವಸ್ತುವಿನ ಕಡೆಗೆ ಹರಿತಾ ಇತ್ತಲ್ಲ ಮನಸ್ಸು ಯೋಗ ಮಾರ್ಗದಲ್ಲಿ, ಆಗ ಹಾಗೆ ಹರಿದು ಆ ಧ್ಯೇಯ ವಸ್ತುವಿನಲ್ಲೇ ಒಂದಾಗಿ ಬಿಡುತ್ತದೆ. ಈ ಚಿತ್ತದಿಂದ ಹೊರಗೆ ಹೋಗಿ ಧ್ಯೇಯ ವಸ್ತುವಿನಲ್ಲಿ ಭಗವಂತನಲ್ಲಿ ಒಂದಾಗ್ಬಿಡುತ್ತೆ. ಅಷ್ಟಾಂಗ ಜ್ಞಾನ ಮಾರ್ಗದಲ್ಲಿ ಏನು ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನದ ಕಡೆಗೆ ಹೋದಾಗ ಕೊನೆಗೆ ಅಹಮ್ಮು ಕಳಚಿಕೊಳ್ಳುತ್ತೆ, ಅಸ್ಮಿನೂ ಕಳಚಿಕೊಳ್ಳುತ್ತೆ, ಬರೀ ಬ್ರಹ್ಮ ಮಾತ್ರ ಉಳ್ಕೊಳ್ಳುತ್ತೆ. ನಾನು ಬ್ರಹ್ಮ ಅಂತ ಹೇಳುವಂಥದ್ದು ಇಲ್ಲ, ಬ್ರಹ್ಮ ಮಾತ್ರವೇ ಇರುವಂಥದ್ದು. ಅದು ಸಮಾಧಿ. ಯೋಗ ಮಾರ್ಗದ ಸಮಾಧಿಯಲ್ಲಿ ಹೊರಗೆ ಬಂದ್ಬಿಡುತ್ತೆ ಮನಸ್ಸು, ಬಂದಾಗ ಮತ್ತೆ ಪ್ರಪಂಚಕ್ಕೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಪ್ರಪಂಚ ಮಿಥ್ಯಾ ಅನ್ನುವ ಜ್ಞಾನ ಅಲ್ಲಿಲ್ಲ. ಆದ್ರೆ ಜ್ಞಾನ ಮಾರ್ಗದ ಮೂಲಕ ಬ್ರಹ್ಮನಲ್ಲಿ ಪ್ರತಿಷ್ಠಾಪಿತವಾದ ಮನಸ್ಸು ಹೊರಕ್ಕೆ ಬಂದಾಗ್ಲೂ ಕೂಡ ಅದು ಎಲ್ಲೆಲ್ಲೂ ಬ್ರಹ್ಮವನ್ನೇ ಕಾಣುತ್ತೆ. ಬ್ರಹ್ಮನನ್ನು ಬಿಟ್ಟು ಬೇರೆ ಏನನ್ನೂ ಕಾಣೋದಕ್ಕೆ ಅದಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಸ್ಥಿತಿ ಬಂದಾಗ ಅದು ಸಹಜ ಸಮಾಧಿಯ ಸ್ಥಿತಿಯಲ್ಲಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟಾಂಗ ಜ್ಞಾನ ಮಾರ್ಗ ಒಂದು ಪ್ರಕ್ರಿಯೆಯಾಗಿ ನಮ್ಮ ಮೂಲ ಸ್ವರೂಪದಲ್ಲಿ ನಾವು ಹೇಗೆ ನೆಲೆಗೊಳ್ಳಬಹುದು, ಎಷ್ಟು ಸುಲಭವಾಗಿ ನಮ್ಮ ಮನಸ್ಸನ್ನ ಆತ್ಮವಿಚಾರದ ಮೂಲಕ ವಿವೇಕದ ಮೂಲಕ ಸರಳವಾಗಿ ಸುಲಭವಾಗಿ ನಮ್ಮಲ್ಲೇ ನಿಲ್ಲಿಸ್ಕೊಳ್ಬಹುದು ಅನ್ನೋದನ್ನ ಹೇಳುತ್ತೆ ಪ್ರಕ್ರಿಯೆಯಾಗಿ. ಇನ್ನು ಕೊನೆಯದಾಗಿ ಸಾಕ್ಷಾತ್ಕಾರ ಹೊಸ ಅನುಭವವೇ ಅನ್ನುವಂಥದ್ದು. ಎಷ್ಟೋ ಜನಕ್ಕೆ ಹೇಳ್ತಾರೆ ಅವ್ರಿಗೆ ಸಾಕ್ಷಾತ್ಕಾರ ಆಯ್ತಂತೆ, ಅವಾಗ ಸಾಕ್ಷಾತ್ಕಾರ ಆದಾಗ ಅವ್ರಿಗೆ ಎಲ್ಲ ರೋಮಾಂಚನ ಆಗೋಯ್ತಂತೆ, ಮೇಲಿಂದ ಒಂಥರ ಹೊಂಬೆಳಕು ಬಂತಂತೆ, ತುಂಬಾ ಸಂತೋಷ ಆಗೋಯ್ತಂತೆ, ಜ್ಞಾನ ತಪ್ಪೋಯ್ತಂತೆ. ಹೀಗೆ ಏನೇನೇನೇನೇನೋ ಬೇರೆ 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 ಅನುಭವಗಳು ಇರ್ಲಿ, ಅವ್ರಿಗೆಲ್ಲ ಅನುಭವಗಳಾಗಿರ್ಬೋದು. ಅದ್ರ ಬಗ್ಗೆ ಅನುಭವಗಳ ಬಗ್ಗೆ ಏನು ವಿಶ್ಲೇಷಣೆ ಇಲ್ಲ, ಅನುಭವ ತಪ್ಪು ಅಂತಾನೂ ಇಲ್ಲ, ಏನೂ ಇಲ್ಲ, ಅದು ಅವರವ್ರಿಗೆ ಅದ ಅನುಭವ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಈ ಸಾಕ್ಷಾತ್ಕಾರ ಆದವನು ಯಾರಿರ್ತಾನೆ, ಜ್ಞಾನಿ ಆದವನು ಯಾರಿರ್ತಾನೆ, ಅವನು ಸಾಕ್ಷಾತ್ಕಾರ ಆದಾಗ ಅವನು ಹೇಗಿರ್ತಾನೆ ಅನ್ನೋಂತ ಅಂದ್ರೆ ನಮ್ಮ ಗುರುಗಳು ಹೇಳ್ತಾರೆ, ಅವನು ಎಕ್ಸ್ಟ್ರಾ ಆರ್ಡಿನರಿ ಆಗ್ತಾನೆ, ಸರಳರಲ್ಲಿ ಸರಳನಾಗ್ತಾನೆ ಅವನು ಅಂತಾರೆ. ಯಾಕೆ ಸರಳರಲ್ಲಿ ಸರಳ ಆಗ್ತಾನೆ? ಅವನಿಗೆ ಆ ಅನುಭವ ಆಯ್ತು, ಈ ಅನುಭವ ಆಯ್ತು ಅಂತ ಕೊಚ್ಕೋಬೋದಲ್ಲ ಅವನು ಅಂದ್ರೆ, ಅವನಿಗೆ ಯಾವಾಗ ಗೊತ್ತಾಗುತ್ತೆ ಯಾವ ಯಾವ ಅನುಭವಗಳು ಇದೆಯೋ, ಪ್ರತಿನಿತ್ಯದ ಜೀವನದಲ್ಲಿ ಏನೇನು ನಡೀತಾ ಇದೆಯೋ ಒಂದೊಂದು ಸಣ್ಣ ಸಣ್ಣ ಅನುಭವಗಳು ಕೂಡ ಎಲ್ಲವೂ ಬ್ರಹ್ಮಾನುಭವವೇ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಏನು ಎಲ್ಲ ಬ್ರಹ್ಮಾನುಭವನ? ಅದೇಂಗ್ರಿ ಅಂದ್ರೆ, ಇವಾಗ ನನಗೆ ಇಲ್ಲೆಲ್ಲೋ ಕೆರೀತಾ ಇದೆ ತಲೆ, ಯಾರು ಗೊತ್ತ ಏನಿಗೇನು ಇದೆಯೋ ಏನೋ ಗೊತ್ತಿಲ್ಲ, ಆಮೇಲೆ ನೋಡೋಣ. ಇವಾಗ ಸದ್ಯಕ್ಕಂತೂ ಇಲ್ಲಿ ಕಡಿತಾ ಇದೆಯಪ್ಪ. ಈ ಕಡಿತಾ ಇದೆ ಅನ್ನೋದು ನನಗೆ ಗೊತ್ತಾಯ್ತಲ್ವಾ, ನನ್ನ ಅರಿವಿಗೆ ಬಂತು. ಈ ಕನ್ನಡಕದ ಮೇಲೆ ಏನೋ ಧೂಳು ಕೂತಿದೆ ಅನ್ನೋದು ಕನ್ನಡಕ ಹಾಕೊಂಡಿದ್ದಾಗ ಅನ್ನಿಸ್ತಾ ಇತ್ತು. ಈಗ ಒರೆಸ್ಕೊಂಡು ಹಾಕೊಂಡೆ, ಓ ಸರಿಯಾಗಿ ಕಾಣಿಸ್ತಾ ಇದೆ. ಇದು ನನಗೆ ತಾನೇ ಗೊತ್ತಾಗಿದ್ದು, ಇನ್ಯಾರಿಗೂ ಗೊತ್ತಾಗ್ಲಿಲ್ಲ, ನನ್ನ ಅರಿವಿಗೆ ಬಂತು.
ಮೈ ಮೇಲೆ ಒಂದು ಇರುವೆ ಓಡಾಡ್ತಾ ಇರುತ್ತಪ್ಪ ಅಂತ ಓಡಿಸ್ತೀನಿ. ಅದು ಯಾರಿಗೆ ಗೊತ್ತಾಯ್ತು? ಅರಿವಿಗೆ ಗೊತ್ತಾಯ್ತು. ಹಾಗಾಗಿ ಪ್ರತಿಯೊಂದು ಚಿಕ್ಕ 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 ಅನುಭವಗಳು ಕೂಡ ಅರಿವಿಗೆ ಗೊತ್ತಾಗುತ್ತೆ. ಎಲ್ಲ ಅನುಭವಗಳು ಕೂಡ ಅರಿವು ಅನ್ನೋ ಅಗ್ನಿಗೆ ಆಹುತಿಯಾಗಿ ಅರ್ಪಿಸಲ್ಪಡುತ್ತವೆ. ಎಲ್ಲವನ್ನು ತಿಳಿಯುತ್ತೆ ಅರಿವು. ಈಗ ಸಾಕ್ಷಾತ್ಕಾರ ಅಂದ್ರೆ ಏನು? ನಾನು ಸಾಕ್ಷಿ ಅನ್ನೋದು ಗೊತ್ತಾಗುತ್ತೆ. ಈಗ ಅಹಂಕಾರ ಅಂದ್ರೇನು? ಅಹಂ ಅಂತ ಹೇಳ್ಕೊಂಡಿದ್ದ ಚಿದಾಭಾಸ ದೇಹ ಅನ್ನೋ ಆಕಾರಕ್ಕೆ ಸೇರ್ಕೊಂಡು ನಾನೇ ದೇಹ ಅಂತ ಹೇಳ್ಕೊಳ್ತು. ಅಹಂಕಾರ ಆಗೋಯ್ತಲ್ಲಿ, ಅಹಂಕಾರದ ಅಸ್ತಿತ್ವ ಆಯ್ತು ಅಲ್ಲಿ. ಸಾಕ್ಷಾತ್ಕಾರ ಅಂದ್ರೇನು? ಸಾಕ್ಷಿ ಆಕಾರ ತಗೊಳ್ತದು. ಸಾಕ್ಷಿಗೇನು ಆಕಾರ? ಆಕಾರ ಏನೂ ಇಲ್ಲ ಸಾಕ್ಷಿಗೆ. ಅಂದ್ರೆ ನಾನು ಸಾಕ್ಷಿ, ನಾನು ನಿರಾಕಾರ, ನಿರ್ಗುಣ, ಶಾಂತ, ಅಸಂಗ ಅಂತ ಅವನು ತಿಳ್ಕೊಂಡ. ಹಾಗೆ ತಿಳ್ಕೊಂಡಾಗ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಸಾಕ್ಷಿ ಅಂತ ತಿಳ್ಕೊಂಡಾಗ ಏನೇನು ಅನುಭವಗಳು ಆಗ್ತಾ ಇದೆಯೋ ಅದೆಲ್ಲವೂ ಸಾಕ್ಷಿಗೆ ತಿಳಿತಾ ಇದೆ, ಸಾಕ್ಷಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಸಾಕ್ಷಿಯ ಅನುಭವಗಳ ಎಲ್ಲವೂ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಯಾರಿಗೋ ಮೇಲಿಂದ ಏನೋ ಬಂದಾಗ ಆಗ್ಬೋದು, ಯಾರಿಗೋ ಮೈಯೆಲ್ಲ ಪುಳಕಿತವಾಗ್ಬಹುದು, ಅದು ಕೂಡ ಅನುಭವವೇ. ಅದು ಸಾಕ್ಷಿಗೆ ಗೊತ್ತಾಗ್ತಾ ಇದೆ. ಮೈ ಮೇಲೆ ಇರುವೆ ಓಡಾಡ್ತಾ ಇರೋದು ಕೂಡ ಸಾಕ್ಷಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಅನುಭವಗಳೆಲ್ಲವನ್ನು ಅರಿತಾ ಇರುವಂಥದ್ದು ಸಾಕ್ಷಿ. ಆ ಸಾಕ್ಷಿ ನಾನು, ನನಗೆ ಯಾವುದರದ್ದು ಸಂಘ ಇಲ್ಲ ಅಂತ ಸ್ಪಷ್ಟವಾಗಿ ತಿಳ್ಕೊಂಡು ಅದರಲ್ಲಿ ಸ್ಥಾಪಿತರಾಗೋದೇ ಅತ್ಯಂತ ಮುಖ್ಯವೇ ಹೊರತು ಸಾಕ್ಷಾತ್ಕಾರ ಅನ್ನೋದು ಹೊಸ ಅನುಭವ ಅಲ್ಲ, ಅದು ದಿನನಿತ್ಯದ ಅನುಭವ. ದಿನನಿತ್ಯ ಸಾಕ್ಷಿಗೆ ಎಲ್ಲವೂ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೂ ಒಂದು ಹಂತ ಇದೆ. ಯಾವ ಹಂತ? ಏನೇನು ಅನುಭವಗಳಾಗ್ತಾ ಇದೆಯೋ ಇದೆಲ್ಲವೂ ಮಿಥ್ಯ, ಪ್ರಪಂಚ ಮಿಥ್ಯ. ಹಾಗಾಗಿ ನಾನು ಈ ಪ್ರಪಂಚದ ಸಾಕ್ಷಿಯೂ ಅಲ್ಲ. ನಾನು ಶುದ್ಧವಾದ ಅರಿವಾದ ನನಗೆ ತಿಳ್ಕೊಳ್ಳೋಕೆ ಏನೂ ಇಲ್ಲ ಅನ್ನೋದು ಕೂಡ ನನಗೆ ತಿಳಿಯುತ್ತೆ. ಹಾಗಾಗಿ ಸಾಕ್ಷಾತ್ಕಾರ ಹೊಸ ಅನುಭವ ಅಲ್ಲ. ಅದಕ್ಕೋಸ್ಕರ ಏನೋ ಅವ್ರಿಗೆ ಅದಾಯ್ತಂತೆ ಇದಾಯ್ತಂತೆ, ಅಯ್ಯೋ ನಮಗಾಗಿಲ್ಲಪ್ಪ, ಹಾಗಾದ್ರೆ ನಮ್ಗೆ ಏನು ಗೊತ್ತಾಗಿಲ್ಲಪ್ಪ ಅಂತ ಕಳವಳ ಪಡಬೇಡ್ರಿ. ಸರಿಯಾದ ರೀತಿಯಲ್ಲಿ ಜ್ಞಾನವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಹಾಗೆ ತಿಳ್ಕೊಂಡಾಗ ಇಲ್ಲಿ ಏನು ಹೆಚ್ಚಿಂದ ಏನೂ ಇಲ್ಲ, ಎಕ್ಸ್ಟ್ರಾ ಆರ್ಡಿನರಿ ಏನೂ ಇಲ್ಲ. ದಿನನಿತ್ಯದ ಕೆಲಸಗಳನ್ನ ಸಾಮಾನ್ಯವಾಗಿ ಹಾಗೇ ಮಾಡ್ಕೊಂಡು ಹೋಗ್ತಾ ಇರೋದು. ಆದ್ರೆ ಮಾಡ್ತಾ ಇರೋ ನಾನಲ್ಲ, ದೇಹ ಮನಸ್ಸು ಬುದ್ಧಿಗಳ ಮೂಲಕ ನಡೀತಾ ಇದೆ, ಆ ಉಪಕರಣಗಳ ಮೂಲಕ ನಡೀತಾ ಇದೆ ಅನ್ನೋ ಒಂದು ಜ್ಞಾನದಲ್ಲಿ ನೆಲೆ ನಿಲ್ಲೋದಾಗತ್ತೆ ಅವಾಗ ಅನ್ನೋದನ್ನ ಸಾಕ್ಷಾತ್ಕಾರ ಹೊಸ ಅನುಭವವೇ ಅನ್ನೋ ಒಂದು ಪ್ರಕ್ರಿಯೆಯ ಮೂಲಕ ನಾವು ತಿಳ್ಕೊಳ್ಬಹುದು. ಇಲ್ಲಿಗೆ ಈ ಆತ್ಮವಿಚಾರ ಪ್ರಕ್ರಿಯೆಗಳನ್ನ ಇವತ್ತಿಗೆ ಮುಗಿಸೋಣ. ಮತ್ತೆ ಮುಂದಿನ ಮಾಲಿಕೆಯಲ್ಲಿ, ಮುಂದಿನ ಉಪನ್ಯಾಸದಲ್ಲಿ ಯುಕ್ತಿ ರೂಪ ಪ್ರಕ್ರಿಯೆಗಳನ್ನ ತೆಗೆದುಕೊಳ್ಳೋಣ. ಇಷ್ಟೊತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಹರಿ ಓಂ.